ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗಾಗಲೇ ನಾವು ಭಾರತ ಇತಿಹಾಸದ MCQs ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಹಾಗೆ 400 MCQsನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಸೊ ಇಂದಿನ ಸಂಚಿಕೆಯಲ್ಲಿ ಮಿಕ್ಕುಳಿದ 401ನೇ MCQಸಿಂದ 501ನೇ MCQsವರೆಗೂ ಇಂದಿನ ಸಂಚಿಕೆಯಲ್ಲಿ ಅಂದರೆ ಪಾರ್ಟ್ 5 ವಿಡಿಯೋ, ಇದು ಪಾರ್ಟ್ 5 ವಿಡಿಯೋಲಿ ಇಂದಿನ ಸಂಚಿಕೆಯಲ್ಲಿ ಮುಗಿಸಿದ್ರೆ ಆಲ್ಮೋಸ್ಟ್ ಅಲ್ಲೂ ಯಾವುದೇ ಎಕ್ಸಾಮ್ಸಲ್ಲಿ ಭಾರತ ಇತಿಹಾಸದ MCQ ಯಾವುದೇ ಬಂದರೂ ನೀವು ಅಟೆಂಡ್ ಮಾಡ್ತೀರಾ. ಇವು 5 ವಿಡಿಯೋಗಳು ನೀವು ನೋಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಆಗಿ ಈಗಾಗಲೇ ಕ್ರಿಯೇಟ್ ಮಾಡಿದ್ದೀವಿ. ಈ 5 ವಿಡಿಯೋಗಳು ಮುಗಿಸಿದ್ರೆ ನೀವು ಭಾರತ ಇತಿಹಾಸದ ಯಾವುದೇ ಸಂಬಂಧಪಟ್ಟ MCQsನ ನೀವು 100% ಸರಿಯಾಗಿ ಉತ್ತರ ಹಾಕ್ತೀರಂತ ಅಷ್ಟು ಚೆನ್ನಾಗಿ ಇದು ನಾಯಕ ಪುಸ್ತಕದಲ್ಲಿ ಈ ಒಂದು MCQsನ ಕೊಟ್ಟಿದ್ದಾರೆ. ಸೊ ಹೀಗೆ ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಅಂದರೆ ಪಾರ್ಟ್ 5 ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 5 ಸಂಚಿಕೆಯಲ್ಲಿ 401ನೇ ಪ್ರಶ್ನೆ ಹೀಗಿದೆ, ಹೊಂದಿಸಿ ಬರೆಯಿರಿ ಇದೆ. ಸೊ ಈಗಾಗಲೇ ಹೊಂದಿಸಿ ಬರೆಯಿರಿ ಅಂದ ತಕ್ಷಣ ನಾಯಕ ಪುಸ್ತಕದಲ್ಲಿ ಏನಾಗಿರುತ್ತೆ, ಸರಿಯಾದ ಉತ್ತರ 3, 4, 2, 1 ಆಗಿರುತ್ತೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ. ಸೊ ಇಲ್ಲಿ ನೋಡಿ, ಔರಂಗಜೇಬನಿಂದ ಹತ್ಯೆಗೀಡಾದ ಅವನು ಯಾರು ಅಂದರೆ ಸಂಭಾಜಿ ಆಗುತ್ತೆ. ಸೊ ಆನ್ಸರ್ 1 ಆಗುತ್ತೆ. ಹಾಗೆ ಎರಡನೇದು ನಾನಾ ಸಾಹೇಬ್ ಎಂದು ಪ್ರಸಿದ್ಧ ಪಡೆದವನು ಬಾಲಾಜಿ ರಾಯ್. ಸೊ ಮೂರನೇದು ಪೇಶ್ವೆಗಳ ಆಳ್ವಿಕೆ ಆರಂಭಿಸಿದವರು ಬಾಲಾಜಿ ವಿಶ್ವನಾಥ್. ಎರಡನೇ ಶಿವಾಜಿ ಎಂದು ಪ್ರಸಿದ್ಧಿ ಪಡೆದವನು 1ನೇ ಬಾಜಿರಾವ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, 402ನೇ ಪ್ರಶ್ನೆ. ರಾಯಗಢ ಮೊಘಲರ ಕೈವಶವಾದ ನಂತರ ಮರಾಠರ ರಾಜಧಾನಿಯಾದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 402ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ನ ಒಂದು ಸತಿ ನೋಡೋಣ. ನಾಗ್ಪುರ್ ಆಪ್ಷನ್ ಎ, ಆಪ್ಷನ್ಸ್ ಬಿ ಕೊಲ್ಲಾಪುರ್, ಆಪ್ಷನ್ ಸಿ ಸತಾರಾ, ಆಪ್ಷನ್ಸ್ ಡಿ ವಿದರ್ಭ. ಸೊ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. 403ನೇ ಪ್ರಶ್ನೆ ನೋಡೋಣ. 403ನೇ ಪ್ರಶ್ನೆ ಆಗಿದೆ, ಪೇಶ್ವೆಗಳ ಕೇಂದ್ರ ಸ್ಥಾನ ಯಾವುದು ಅಂತ ಕೇಳ್ತಾರೆ. ಸೊ ಪೇಶ್ವೆಗಳ ಕೇಂದ್ರ ಸ್ಥಾನ ಆಪ್ಷನ್ಸ್ ಡಿ ಪುಣೆ ಪೇಶ್ವೆಗಳ ಕೇಂದ್ರ ಸ್ಥಾನ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 404ನೇ ಪ್ರಶ್ನೆ. ಮರಾಠರ ಒಕ್ಕೂಟದಲ್ಲಿ ವಿವಿಧ ಪ್ರದೇಶಗಳ ಆಳ್ವಿಕೆ ನಡೆಸುತ್ತಿದ್ದವರನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಹೌದು, ಈಗಾಗಲೇ ಆನ್ಸರು 3, 4, 2, 1 ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟು. ಗಾಲ್ವಿಯರ್ ಇದು ಸಿಂಧ್ಯ ಪ್ರದೇಶಗಳಲ್ಲಿ ಆಳ್ವಿಕೆ ನಡೆಸ್ತಿರ್ತಾರೆ ಗಾಲ್ವಿಯರು. ನಾಗ್ಪುರ್ ಇದು ಭೋಸ್ಲೆನ ಆಳ್ವಿಕೆ ನಡೆಸ್ತಾ ಇರ್ತಾನೆ ಈ ಪ್ರದೇಶವನ್ನು. ಇಂದೋರ್ ಇದು ಹೊಕ್ಳರ್ ಅನ್ನೋನು ಆಳ್ವಿಕೆ ನಡೆಸ್ತಾ ಇರ್ತಾನೆ. ಬರೋಡಾ ಅನ್ನೋನು ಗಾಯಕ್ವಾಡ್ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಬಿ ಒಂದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, 405ನೇ ಪ್ರಶ್ನೆ. ಶಿವಾಜಿ ಪಟ್ಟಾಭಿಷೇಕವಾಗಿ ಶಿವಛತ್ರಪತಿ ಎನ್ನುವ ಬಿರುದನ್ನು ಪಡೆದ ಈ ವರ್ಷ ಯಾವುದು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಹೌದು 1674 ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 406ನೇ ಪ್ರಶ್ನೆ ಹೀಗಿದೆ, ಶಿವಾಜಿಗೆ ರಾಜ ಎಂದು ಬಿರುದು ನೀಡಿದವರು ಯಾರು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆಗೆ ಸರಿಯಾದ ಉತ್ತರ ಔರಂಗಜೇಬನು ರಾಜ ಎಂದು ಬಿರುದನ್ನು ನೀಡ್ತಾರೆ. ಸೊ ರೈಟ್. 407ನೇ ಪ್ರಶ್ನೆ ನೋಡೋಣ. 407ನೇ ಪ್ರಶ್ನೆ ಹೀಗಿದೆ, ಶಿವಾಜಿಯ ಅಷ್ಟಪ್ರಧಾನರೆಂಬ 8 ಮಂತ್ರಿಗಳಲ್ಲಿ ಎಲ್ಲ ಇಲಾಖೆಗಳ ಆಡಳಿತ ಮೇಲ್ವಿಚಾರಕ ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ನೋಡೋಣ. ಹೌದು, ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿರುತ್ತೆ. ಏನಂತ ಕೇಳಿದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆ. ಶಿವಾಜಿಯ 408ನೇ ಪ್ರಶ್ನೆ. ಶಿವಾಜಿಯ ಆಸ್ಥಾನದಲ್ಲಿದ್ದ ಮಂತ್ರಿಗಳು ಹಾಗೂ ಅವರ ಕಾರ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಹೌದು, ಸರಿಯಾದ ಉತ್ತರ 3, 4, 2, 1 ಸರಿಯಾದ ಉತ್ತರ ಆಗುತ್ತೆ. ಅಮಾತ್ಯ ಇದು ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಸೊ ನೆಕ್ಸ್ಟು ಪಂಡಿತ್ ರಾವ್ ಇದು ರಾಜಧಾರ್ಮಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಸುಮಂತ ಇದು ವಿದೇಶಾಂಗ ವ್ಯವಹಾರ. ಸಚಿವ ಇದು ಪತ್ರ ವ್ಯವಹಾರ ಮತ್ತು ಪರಗಣಗಳ ಲೆಕ್ಕ ವ್ಯವಹಾರ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, 409ನೇ ಪ್ರಶ್ನೆ. ಶಿವಾಜಿಯ ಜೀವನದ ಪ್ರಮುಖ ಘಟನೆಗಳು ಮತ್ತು ಅವು ನಡೆದ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ 3, 4, 2, 1 ಸರಿಯಾದ ಉತ್ತರ ಆಗುತ್ತೆ. ಸೊ ಶಿವಾಜಿಯ ಅಫ್ಜಲ್ ಖಾನನನ್ನು ಭೇಟಿ ಮಾಡಿದ್ದು ಇದು ಪ್ರತಾಪ್ಗಢಲ್ಲಿ. ಹಾಗೆ ಶಿವಾಜಿಯ ಪಟ್ಟಾಭಿಷೇಕ ಆಗಿದ್ದು ರಾಯಗಢಲ್ಲಿ. ಹಾಗೆ ಶಿವಾಜಿ ಜನಿಸಿದ ಸ್ಥಳ ಇದು ಶಿವನೇರು ದುರ್ಗ ಅಂತ ಕರೀತಾರೆ. ಶಿವಾಜಿ ವಶಪಡಿಸಿಕೊಂಡ ಮೊದಲ ಕೋಟೆ ಯಾವುದು ಅಂತ ಕೇಳಿದ್ರೆ ಅದು ತೋರಣ ದುರ್ಗ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಎ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 410ನೇ ಪ್ರಶ್ನೆ ಹೀಗಿದೆ. 410ನೇ ಪ್ರಶ್ನೆ ನೋಡಿ,
ಶಿವಾಜಿಯ ಅಫ್ಜಲ್ ಖಾನನನ್ನು ಕೊಲ್ಲಲು ಬಳಸಿದ ಆಯುಧ ಯಾವುದು ಅಂತ ಕೇಳ್ತಾರೆ. ಕ್ಷಮೆ ಇರಲಿ, ಯಾವುದು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಶಿವಾಜಿಯ ಅಫ್ಜಲ್ ಖಾನನ್ನು ಕೊಲ್ಲಲು ಬಳಸಿದ ಆಯುಧ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎಲ್ಲರಿಗೂ ಗೊತ್ತೇ ಇರೋ ಹಾಗೆ ಎಲ್ಲರಿಗೂ ಇದು ಆನ್ಸರ್ ಗೊತ್ತಿರುತ್ತೆ. ಸೊ ಆಪ್ಷನ್ ಸಿ ವ್ಯಾಘ್ರ ನಗ ಅಂತ ಕರೀತಾರೆ. ಸೊ ಇದನ್ನು ಬಳಸಿ ಕೊಲ್ಲುತ್ತಾರೆ. 411ನೇ ಪ್ರಶ್ನೆ ನೋಡೋಣ. ದಿಲೀರ್ ಖಾನ್ ಮತ್ತು ಜಯಸಿಂಗ್ ಅವರೊಂದಿಗೆ ಶಿವಾಜಿ ಮಾಡಿಕೊಂಡ ಒಪ್ಪಂದ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ಸ್ ಒಂದ್ಸತಿ ನೋಡೋಣ. ಆಪ್ಷನ್ಸ್ ಹೀಗಿದೆ: ಎ ರಾಯ್ಗಢ್, ಬಿ ಪುಣೆ, ಸಿ ಸತಾರಾ, ಡಿ ಪುರಂದರ್ ಅಂತ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಡಿ ಪುರಂದರ ಒಪ್ಪಂದ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: 412ನೇ ಪ್ರಶ್ನೆ. ಶಿವಾಜಿಯ ಔರಂಗಜೇಬನನ್ನು ಭೇಟಿಯಾದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋಣ ಒಂದ್ಸತಿ. ಆಪ್ಷನ್ಸ್ ಎ ದೆಹಲಿ, ಆಪ್ಷನ್ಸ್ ಬಿ ಆಗ್ರಾ, ಆಪ್ಷನ್ ಸಿ ಅಹಮದಾಬಾದ್ ನಗರ್, ಆಪ್ಷನ್ಸ್ ಡಿ ಪುಣೆ ಅಂತ ಹೇಳ್ತಾರೆ. ಸೊ ಸರಿಯಾದ ಪ್ರಶ್ನೆ ಏನಾಗಿರುತ್ತೆ ಅಂದರೆ ಆಗ್ರಾ, ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 413ನೇ ಪ್ರಶ್ನೆ. ವಸಾಹತುಗಳನ್ನು ಹಾಗೂ ಸ್ಥಾಪಿಸಿದವರನ್ನು ಹೊಂದಿಸಿ ಬರೀರಿ ಅಂತ ಹೇಳ್ತಾರೆ. ಹೌದು, ಸರಿಯಾದ ಉತ್ತರ 3, 4, 2, 1. ಹರಿಹರಪುರ ಇದು ಬ್ರಿಟಿಷರಿಗೆ ವಸಾಹತುಗಳು ಸ್ಥಾಪನೆ ಆಗುತ್ತೆ. ಪಾಂಡಿಚೇರಿ ಇದು ಫ್ರೆಂಚರಿಗೆ. ಆಮೇಲೆ ನಾಗಪಟ್ಟಣಂ ಇದು ಡಚ್ಚು. ಸರ್ಮಾಪುರ ಇದು ಡ್ಯಾನಿಶ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ತೀನಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 414ನೇ ಪ್ರಶ್ನೆ. 414ನೇ ಪ್ರಶ್ನೆ ಹೇಗಿದೆ: ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿ ಜಾನ್ ಸೋಮರ್ಗೆ ಮ್ಯಾಗ್ನಾ ಕಾರ್ಟ್ ಎಂದು ಪ್ರಸಿದ್ಧಿ ಪಡೆದ ರಿಯಾಯಿತಿಗಳನ್ನು ನೀಡಿದ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ನೋಡೋಣ. 414ನೇ ಪ್ರಶ್ನೆಗೆ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಇದೆ ಮೊಹಮ್ಮದ್ ಪಾಷಾ, ಆಪ್ಷನ್ಸ್ ಬಿ ಇದೆ ಬಹದ್ದೂರ್ ಶಾ, ಆಪ್ಷನ್ ಸಿ ಪರಾಗ್ ಸಿಯರ್, ಆಪ್ಷನ್ಸ್ ಡಿ ಅಹಮದ್ ಶಾ ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ 414ನೇ ಪ್ರಶ್ನೆಗೆ ಫರೂಕ್ ಸಿಯಾರ್ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 414ನೇ ಪ್ರಶ್ನೆ. 414ನೇ ಪ್ರಶ್ನೆ. ಪೋರ್ಚುಗೀಸರು ಬ್ರಿಟನ್ನಿನ 2ನೇ ಚಾರ್ಲ್ಸ್ನ ಮದುವೆಯಲ್ಲಿ ಕಾಣಿಕೆಯಾಗಿ ನೀಡಿದ ಭಾರತದ ವಸಾಹತು ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ದಮನ್, ಆಪ್ಷನ್ಸ್ ಬಿ ಕೊಚ್ಚಿನ್, ಆಪ್ಷನ್ಸ್ ಬಿ ಕೊಚ್ಚಿನ್, ಆಪ್ಷನ್ಸ್ ಡಿ ಕಲ್ಲಿಕೋಟೆ, ಆಪ್ಷನ್ಸ್ ಡಿ ಬಾಂಬೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ 415. ಹೌದು, ಆಪ್ಷನ್ಸ್ ಡಿ ಬಾಂಬೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 416ನೇ ಪ್ರಶ್ನೆ. ಪೋರ್ಚುಗಲ್ ತನ್ನ ದೇಶದ ಸ್ವತಂತ್ರ ಕಳೆದುಕೊಂಡಿದ್ದು ಅದು ಭಾರತದಲ್ಲಿ ತನ್ನ ಪ್ರಾಬಲ್ಯ ಕಳೆದುಕೊಳ್ಳಲು ಮುಖ್ಯ ಕಾರಣವಾಯಿತು. 1580ರಲ್ಲಿ ಪೋರ್ಚುಗಲ್ ದೇಶವನ್ನು ಆಳ್ವಿಕೆ ವಶಪಡಿಸಿಕೊಂಡ ದೇಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬ್ರಿಟನ್, ಆಪ್ಷನ್ಸ್ ಬಿ ಸ್ಪೇನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ಸ್ ಡಿ ಇಟಲಿ. ಸೊ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ಸ್ ಬಿ ಸ್ಪೇನ್ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 417ನೇ ಪ್ರಶ್ನೆ. ಇಂಗ್ಲಿಷರ ಸೇಂಟ್ ಜಾರ್ಜ್ ಪೋರ್ಟ್ ನಿರ್ಮಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಮದ್ರಾಸ್, ಆಪ್ಷನ್ಸ್ ಬಿ ಸೂರತ್, ಆಪ್ಷನ್ ಸಿ ಕಲ್ಕತ್ತಾ, ಆಪ್ಷನ್ಸ್ ಡಿ ಮಚಿಲಿಪಟ್ಟಣ. ಸರಿಯಾದ ಉತ್ತರ ಎ ಮದ್ರಾಸ್ ಸರಿಯಾದ ಉತ್ತರ ಆಗುತ್ತೆ. 418ನೇ ಪ್ರಶ್ನೆ ಹೀಗಿದೆ. 418ನೇ ಪ್ರಶ್ನೆ. ಬಂಗಾಳದಲ್ಲಿ ಇಂಗ್ಲಿಷರು ಸ್ಥಾಪಿಸಿದ ಕೋಟೆ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರೈಟರ್ಸ್ ಬಿಲ್ಡಿಂಗ್, ಆಪ್ಷನ್ಸ್ ಬಿ ಪೋರ್ಟ್. ಸೊ ಆಪ್ಷನ್ಸ್ ಎ ರೈಟರ್ಸ್ ಬಿಲ್ಡಿಂಗ್ ಅಂತ ಇದೆ, ಆಪ್ಷನ್ಸ್ ಬಿ ಪೋರ್ಟ್ ಸೆಂಟ್ ಜಾರ್ಜ್ ಅಂತ ಇದೆ, ಆಪ್ಷನ್ ಸಿ ಪೋರ್ಟ್ ವಿಲಿಯಂ ಅಂತ ಇದೆ, ಆಪ್ಷನ್ಸ್ ಡಿ ಪೋರ್ಟ್ ಸೆಂಟ್ ಡೇವಿಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ಸಿ ಪೋರ್ಟ್ ವಿಲಿಯಂ ಸರಿಯಾದ ಉತ್ತರ ಆಗುತ್ತೆ. ಅದು ಯಾವುದಕ್ಕಂದರೆ ಬಂಗಾಳದಲ್ಲಿ ಇಂಗ್ಲಿಷರು ಸ್ಥಾಪಿಸಿದ ಕೋಟೆ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಸೊ ಏನಿದೆ, ಯುರೋಪಿನ ಈಸ್ಟ್ ಇಂಡಿಯಾ ಕಂಪನಿಗಳು ಹಾಗೂ ಅವು ಸ್ಥಾಪಿಸಲಾದ ವರ್ಷಗಳು ಕೇಳ್ತಾ ಇದ್ದಾರೆ. ಸೊ ಹೌದು, ಸರಿಯಾದ ಉತ್ತರ 3, 4, 2, 1 ಹೊಂದಿಸಿ ಬರೆಯಿದ್ರೆ ಸರಿಯಾದ ಉತ್ತರ. ಈ 3, 4, 2, 1 ಆನ್ಸರ್ ಆಗಿರುತ್ತೆ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು ಯಾವಾಗಂದರೆ ಅದು 1600ರಲ್ಲಿ ಸ್ಟಾರ್ಟ್ ಆಗುತ್ತೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು 1002ರಲ್ಲಿ ಸ್ಟಾರ್ಟ್ ಆಗುತ್ತೆ. ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು 1616ರಲ್ಲಿ ಸ್ಟಾರ್ಟ್ ಆಗುತ್ತೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗೋದು 1664ರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ ಅಂದರೆ 3, 4, 2, 1 ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 420ನೇ ಪ್ರಶ್ನೆ. ಸೊ ನೋಡಿ, 420 ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ನಿಂದ ಚಿಕಿತ್ಸೆ ಪಡೆದ ಮೊದಲ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನೋಡೋಣ ಮೊಹಮ್ಮದ್ ಪಾಷಾ, ಆಪ್ಷನ್ಸ್ ಬಿ ಫರೂಕ್ ಸಿಯಾರ್, ಆಪ್ಷನ್ ಸಿ ಅಹಮದ್ ಶಾ, ಬಹದ್ದೂರ್ ಶಾ, ಆಪ್ಷನ್ಸ್ ಡಿ ಬಹದ್ದೂರ್ ಶಾ. ಸೊ ಸರಿಯಾದ ಉತ್ತರ ಏನಾಗುತ್ತೆ 420ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು, ಆಪ್ಷನ್ಸ್ ಬಿ ಫರೂಕ್ ಸಿಯಾರ್ನ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಫರೂಕ್ ಸಿಯಾರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 421ನೇ ಪ್ರಶ್ನೆ. ಮೊಘಲ ದೊರೆ ಜಹಾಂಗೀರ್ನನ್ನು ಇಂಗ್ಲೀಷ್ನ ರಾಯಭಾರಿ ಸರ್ ಥಾಮಸ್ ರೋಗಿ ಮಳಿಗೆ ಸ್ಥಾಪಿಸಲು ಫರಾನ್ ಅನುಮತಿ ಪತ್ರ ನೀಡಿದ ವರ್ಷ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ 1613, ಆಪ್ಷನ್ಸ್ ಬಿ 1614, ಆಪ್ಷನ್ ಸಿ 1615, ಆಪ್ಷನ್ಸ್ ಡಿ 1616. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋಣ.
ಆಪ್ಷನ್ಸ್ ಈಗಾಗಲೇ ನೋಡಿದ್ದೀವಿ. ಸೊ ಸರಿಯಾದ ಉತ್ತರ ನೋಡೋದಾದರೆ 421ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು. ಸರಿಯಾದ ಉತ್ತರ ಆಪ್ಷನ್ ಸಿ 1613ರಲ್ಲಿ ಸ್ಥಾಪನೆಯಾಗುತ್ತೆ. ಅನುಮತಿ ನೀಡಿದ ವರ್ಷ 1613 ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ 422ನೇ ಪ್ರಶ್ನೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಥಾಪಿಸಿದ ಮೊದಲ ಮಳಿಗೆ ಫ್ಯಾಕ್ಟ್ರಿ ಯಾವುದಂತ ಕೇಳ್ತಾರೆ. ಸೊ ಇದನ್ನು ಡೈರೆಕ್ಟಾಗಿ ಆನ್ಸರ್ ಹೇಳೋದಾದರೆ ಆಪ್ಷನ್ ಸಿ ಸೂರತ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 423ನೇ ಪ್ರಶ್ನೆ. ಇಂಗ್ಲೀಷರು ದಕ್ಷಿಣ ಭಾರತದಲ್ಲಿ ಸ್ಥಾಪಿಸಿದ ಮೊದಲ ಮಳಿಗೆ ಯಾವುದಂತ ಕೇಳ್ತಾರೆ. ಆಪ್ಷನ್ಸ್ ಎ ತಂಜಾವೂರ, ಆಪ್ಷನ್ಸ್ ಬಿ ಮದ್ರಾಸ್, ಆಪ್ಷನ್ ಸಿ ಪುಲಿಕಾಡ್, ಆಪ್ಷನ್ಸ್ ಡಿ ಮಚಲಿಪಟ್ಟಣ. ಹೌದು ಸರಿಯಾದ ಉತ್ತರ ಮಚಲಿಪಟ್ಟಣ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ 424ನೇ ಪ್ರಶ್ನೆ. ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಮೊದಲ ಕೋಟೆ ಅಥವಾ ಫೋರ್ಟ್ ಯಾವುದಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಹುಗ್ಲಿ ಫೋರ್ಟ್, ಆಪ್ಷನ್ಸ್ ಬಿ ಫೋರ್ಟ್ ಸೆಂಟ್ ಜಾರ್ಜ್, ಆಪ್ಷನ್ಸ್ ಡಿ ಆಗ್ರಾ ಫೋರ್ಟ್, ಆಪ್ಷನ್ಸ್ ಡಿ ಸೆಂಟ್ ಡೇವಿಡ್ ಫೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಏನಾಗಿರ್ಬೋದು 424ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಫೋರ್ಟ್ ಸೆಂಟ್ ಜಾರ್ಜ್ನ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 425ನೇ ಪ್ರಶ್ನೆ ಹೀಗಿದೆ. ಭಾರತದಲ್ಲಿನ ಬ್ರಿಟಿಷರ ಸಾಮ್ರಾಜ್ಯ ಸ್ಥಾಪನೆ ಕಾರಣವಾದ ಯುದ್ಧ ಯಾವುದಂತ ಕೇಳ್ತಾರೆ. ಆಪ್ಷನ್ಸ್ ಎ ಪ್ಲಾಸಿ ಕದನ, ಬಾಕ್ಸರ್ ಕದನ, ವಾಂಡಿವಾಶ್ ಕದನ, ಮೂರನೇ ಪಾನಿಪತ್ ಕದನ ಅಂತ ಹೇಳ್ತಾರೆ. ಹೌದು ಸರಿಯಾದ ಉತ್ತರ ಪ್ಲಾಸಿ ಕದನ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ 426ನೇ ಪ್ರಶ್ನೆ. ಈ ಕೆಳಗಿನ ಯುದ್ಧಗಳನ್ನು ಹಾಗೂ ನಡೆದ ವರ್ಷಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ಹೌದು ಸರಿಯಾದ ಉತ್ತರ 3, 4, 2, 1 ಸರಿಯಾದ ಉತ್ತರ ಆಗುತ್ತೆ. ಪ್ಲಾಸಿ ಕದನ ಸ್ಟಾರ್ಟ್ ಆಗೋದು 1757ರಲ್ಲಿ. ವಾಂಡಿವಾಶ್ ಕದನ ಸ್ಟಾರ್ಟ್ ಆಗಿದ್ದು ನಡೆದಿದ್ದ ವರ್ಷ 1770ರಲ್ಲಿ. ಮೂರನೇ ಪಾಣಿಪತ್ ಕದನ ಸ್ಟಾರ್ಟ್ ಆಗಿದ್ದು 1761ರಲ್ಲಿ. ಬಕ್ಸರ್ ಕದನ ಸ್ಟಾರ್ಟ್ ಆಗಿದ್ದು 1764ರಲ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 427ನೇ ಪ್ರಶ್ನೆ ಹೀಗಿದೆ. ಬಕ್ಸರ್ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಒಕ್ಕೂಟದಲ್ಲಿ ಸೇರ್ಪಡೆಯಾಗದವನನ್ನು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬಂಗಾಳ ನವಾಬ್ ಮೀರ್ ಕಾಸಿಂ, ಆಪ್ಷನ್ಸ್ ಬಿ ಅವಧನ್ ನವಾಬ್ ಶುಜಾ ಉದ್ ದೌಲ್, ಆಪ್ಷನ್ ಸಿ ಮೊಘಲ ದೊರೆ ಶಾ ಆಲಂ, ಆಪ್ಷನ್ಸ್ ಡಿ ಪೇಶ್ವೆ 2ನೇ ಬಾಜಿರಾವ್. ಸೊ 427ನೇ ಪ್ರಶ್ನೆ ಹೀಗಿದೆ. ಪೇಶ್ವೆ 2ನೇ ಬಾಜಿರಾವ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 422. ಈ ಕೆಳಗಿನ ಯುದ್ಧಗಳನ್ನು ಹಾಗೂ ಅದರ ಪರಿಣಾಮಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ಆಪ್ಷನ್ಸ್ ಹೀಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಆಪ್ಷನ್ಸ್ನ ಹೀಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 3, 4, 2, 1 ಸರಿಯಾದ ಉತ್ತರ ಆಗುತ್ತೆ. ಪ್ಲಾಸಿ ಯುದ್ಧ ಅಂತ ಕರೀತಾರೆ. ಸೊ ಇಲ್ಲಿ ಆಪ್ಷನ್ಸ್ ಎ ಸಿರಾಜ್ ಉದ್ ದೌಲ್ ವಿರುದ್ಧ ಬ್ರಿಟಿಷರ ಗೆಲುವು ಆಗುತ್ತೆ. ವಾಂಡಿವಾಶ್ ಯುದ್ಧ ಇದು ಫ್ರೆಂಚರ ವಿರುದ್ಧ ಬ್ರಿಟಿಷರ ಗೆಲುವು ಆಗುತ್ತೆ. ಹಾಗೆ ಮೂರನೇದು 1ನೇ ಕರ್ನಾಟಕ ಯುದ್ಧ ಇದು ಬ್ರಿಟಿಷ್ ಮತ್ತು ನವಾಬನ ವಿರುದ್ಧ ಫ್ರೆಂಚರ ಗೆಲುವು ಆಗುತ್ತೆ. ಮೂರನೇ ಪಾಣಿಪತ್ ಯುದ್ಧನ ಇದು ಮರಾಠ್ ವಿರುದ್ಧ ಮೊಹಮ್ಮದ್ ಶಾ ಅಬ್ದಾಲಿ ಗೆಲುವು ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ನ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ 3, 4, 2, 1 ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 429ನೇ ಪ್ರಶ್ನೆ. ಈ ಕೆಳಗಿನ ಬ್ರಿಟಿಷ್ ಮರಾಠ ಒಪ್ಪಂದಗಳನ್ನು ಹಾಗೂ ಅವುಗಳು ನಡೆದ ವರ್ಷಗಳನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಗಾಗಲೇ ಹೇಳ್ದಂಗೆ ಹೊಂದಿಸಿ ಬರೆಯಲಿದ್ದರೆ ಅದಕ್ಕೆ ಸರಿಯಾದ ಉತ್ತರ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ಸೂರತ್ ಒಪ್ಪಂದ ಆಗಿರೋ ವರ್ಷ ಯಾವುದಂದರೆ ಅದು 1775ರಲ್ಲಿ ಆಗುತ್ತೆ. ಹಾಗೆ ಪುರಂದರ ಒಪ್ಪಂದ ಇದು 1776ರಲ್ಲಿ ಆಗುತ್ತೆ. ಹಾಗೆ ಸಲಾಜಿ ಒಪ್ಪಂದ ಇದು 1782ರಲ್ಲಿ ಆಗುತ್ತೆ. ಬೇಸಿಸ್ನ ಒಪ್ಪಂದ ಇದು 1802ರಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದಕ್ಕೆ ಆಪ್ಷನ್ಸಲ್ಲಿ ನೋಡೋದಾದರೆ ಎ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 430ನೇ ಪ್ರಶ್ನೆ ಹೀಗಿದೆ. ಅಹಲಾಬಾಯಿ ಆಳ್ವಿಕೆ ನಡೆಸುತ್ತಿದ್ದ ಹೊಯ್ಸಳರ ರಾಜ್ಯದ ರಾಜಧಾನಿ ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಬಿರಾರ್, ಆಪ್ಷನ್ಸ್ ಬಿ ಗಾಲ್ವಿಯರ್, ಆಪ್ಷನ್ ಸಿ ಇಂದೋರ್, ಆಪ್ಷನ್ಸ್ ಡಿ ಪೂನಾ. ಸೊ 430ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ಆಪ್ಷನ್ ಸಿ ಇಂದೋರ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಇದು ಕೂಡ ಬ್ರಿಟಿಷರೊಂದಿಗೆ ಮರಾಠ ಒಪ್ಪಂದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ 3, 4, 2, 1 ಸರಿಯಾದ ಉತ್ತರ. ಸೊ ಬೇಸಿನ್ ಒಪ್ಪಂದ ಆಗಿದ್ದು ಅದು 2ನೇ ಬಾಜಿರಾವ್ ಇದ್ದಾಗ. ಸಲ್ಬಾಯಿ ಒಪ್ಪಂದ ಆಗಿದ್ದು ಮಹದಾಜಿ ಸಿಂಧಿ. ಸೂರತ್ ಒಪ್ಪಂದ ಆಗಿದ್ದು ರಘುನಾಥ್ ರಾಯ್. ಪುರಂದರ ಒಪ್ಪಂದ ಆಗಿದ್ದು ನಾನಾ ಕಡ್ವಿನ್ನೆಸ್. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಸಿ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 432ನೇ ಪ್ರಶ್ನೆ ಹೀಗಿದೆ. ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ನೆಪೋಲಿಯನ್ ಸಹಾಯ ಕೇಳಿದ ಭಾರತೀಯ ರಾಜ ಯಾರು ಅಂತ ಕೇಳ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡೋಣ. 2ನೇ ಬಾಜಿರಾವ್, ಟಿಪ್ಪು ಸುಲ್ತಾನ್, ಹಾಗೆ ಸಿರಾಜ್ ಉದ್ ದೌಲ್, ಹಾಗೆ ನವಾಬ್ ಮೀರ್ ಕಾಸಿಂ. ಸೊ ಸರಿಯಾದ ಉತ್ತರ 432ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು ಟಿಪ್ಪು ಸುಲ್ತಾನ್, ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟು 433ನೇ ಪ್ರಶ್ನೆ. ಪತ್ರಿಕೆಗಳಿಗೆ ಸ್ವತಂತ್ರ ನೀಡಿದ ಲಿಬರೇಟರಿ ಆಫ್ ಪ್ರೆಸ್ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಚಾರ್ಲ್ಸ್ ಮೆಟಾಕಾಫ್, ಆಪ್ಷನ್ಸ್ ಬಿ ಅಕಂಡ್ಲಾ, ಆಪ್ಷನ್ ಸಿ ಜಾನ್ ಶೋರ್, ಆಪ್ಷನ್ಸ್ ಡಿ
ಎಲೆನ್ಬರ್ಗ್. ಸೊ ಇಲ್ಲಿ ಸರಿಯಾದ ಉತ್ತರ 433ನೇ ಪ್ರಶ್ನೆಗೆ ಏನು 433ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ, ಚಾರ್ಲ್ಸ್ ಮೆಟಾಕಾಫ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆನ ಕರೆಕ್ಟಾಗಿ ಓದಿ ಆಪ್ಷನ್ಸ್ನ ಕರೆಕ್ಟಾಗಿ ಟಿಕ್ ಹಾಕೋಣ. 1858ರಲ್ಲಿ ಭಾರತದ ಸರ್ಕಾರ ಕಾಯ್ದೆಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. ಸರಿ, ಒಂದನೇ ಹೇಳಿಕೆ ಹೀಗಿದೆ: ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗಣಿಸಿ ಬ್ರಿಟಿಷ್ ಚಕ್ರವರ್ತಿಗೆ ಆಡಳಿತ ವರ್ಗಾಯಿಸಿತ್ತು. ಹಾಗೆ ಗವರ್ನರ್ ಜನರಲ್ ಬದಲು ವೈಸ್ರಾಯ್ ಬ್ರಿಟಿಷ್ನ ಆಧಿಪತ್ಯದ ಭಾರತದ ಪ್ರತಿನಿಧಿಯಾದನು. ಸೊ ಇಲ್ಲಿ ನೋಡೋದಾದರೆ ಆಪ್ಷನ್ ಸಿ ಆಪ್ಷನ್ ಅಂದರೆ ಒಂದನೇ ಹೇಳಿಕೆ ಸರಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ ಬಿ ನೋಡೋದಾದ್ರೆ ಎರಡನೇ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ 1 ಮತ್ತು 2 ಹೇಳ್ತೀನಿ. ಆಪ್ಷನ್ಸ್ ಡಿ ಎರಡು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 434ನೇ ಪ್ರಶ್ನೆಗೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಎ ಸರಿಯಾದ ಉತ್ತರ. ಸೊ ಅಂದರೆ ಇದು ಹೇಳಿಕೆ ಸರಿಯಾಗಿದೆ, ಒಂದನೇ ಹೇಳಿಕೆ ಎರಡನೇ ಹೇಳಿಕೆ ಸರಿಯಾಗಿದೆ ಅಂತ ಅನ್ನೋದು ಸರಿಯಾದ ಉತ್ತರ. 435ನೇ ಪ್ರಶ್ನೆ ನೋಡೋಣ. ಹೀಗಿದೆ: ಡೌಲ್ ಹೌಸಿ ತಂದಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ರೈಟ್. ಸೊ ಆಪ್ಷನ್ ಸಿ ಲೋಕೋಪಯೋಗಿ ಇಲಾಖೆ ಸ್ಥಾಪನೆ, ಆಪ್ಷನ್ ಬಿ ಸಿಮ್ಲಾದಲ್ಲಿ ಬೇಸಿಗೆ ಅರಮನೆ, ಆಪ್ಷನ್ ಸಿ ರೋರಿಕೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಅಂತ ಕೇಳ್ತಾ ಇದ್ದಾರೆ. ಸೊ 435ನೇ ಸರಿಯಾದ ಉತ್ತರ ಡೌಲ್ ಹೌಸಿ ಮಾಡಿದ್ದು ಇವೆಲ್ಲವೂ ಮಾಡಿರ್ತಾನೆ, ಇದು ಮಾಡ್ತಾನೆ. ಸೊ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 436ನೇ ಪ್ರಶ್ನೆ ಹೀಗಿದೆ: 1853ರಲ್ಲಿ ಭಾರತದಲ್ಲಿ ಮೊದಲ ರೈಲ್ವೆ ಸೇವೆ ಯಾವ 2 ಸ್ಥಳಗಳ ನಡುವೆ ಚಲಿಸಿತು ಅಂತ ಕೇಳ್ತಾರೆ. ಆಪ್ಷನ್ಸ್ನ ನೋಡೋಣ. ದೆಹಲಿ ಮತ್ತು ಆಗ್ರಾ, ಮುಂಬೈ ಮತ್ತು ಠಾಣಾ, ಕಲ್ಕತ್ತಾ ಮತ್ತು ಆಗ್ರಾ, ದೆಹಲಿ ಮತ್ತು ಅಮೃತ್ಸರ್ ಅಂತ ಕೇಳ್ತಾರೆ. 1853 ಅಂತ ಕೇಳ್ತಾರೆ. ಇದು ಮೊದಲ ಸಲ ಅಂತ ಕನ್ಫ್ಯೂಸ್ ಮಾಡ್ಕೋಬೋದು. 1853 ಅಂತ ಕೇಳ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 1800. ಸೊ ಯಾವುದು ಸರಿಯಾದ ಉತ್ತರ ಆಗಿರುತ್ತೆ ಅಂದರೆ ಮುಂಬೈ ಮತ್ತು ಠಾಣಾ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ. ಸೊ ಗವರ್ನರ್ ಜನರಲ್ಗಳನ್ನು ಹಾಗೂ ಅವರ ಕಾರ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. 3, 4, 2, 1 ಸರಿಯಾದ ಉತ್ತರ. ಡೌಲ್ ಹೌಸಿ ಇದು ವಿವಿಧ ಪುನರ್ವಿವಾಹಕ್ಕೆ ಅವಕಾಶ, ವಾರನ್ ಹೆಸ್ಟಿಂಗ್ ಇದು ಪಿಂಡಾರಿಗಳನ್ನು ಹತ್ತಿಕ್ಕುವುದು, ಹಾಗೆ ವಿಲಿಯಂ ಬೆಂಟೆಕ್ ಇದು ಸತಿ ಪದ್ಧತಿ ರದ್ದತಿ, ಹಾಡಿಜನ್ ಇದು ಹೆಣ್ಣು ಮಕ್ಕಳ ಶಿಶು ನಿರ್ಬಂಧ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 438ನೇ ಪ್ರಶ್ನೆ ಹೀಗಿದೆ: ದುರಾಡಳಿತದ ನೆಪದಲ್ಲಿ ಡೌಲ್ ಹೌಸಿ ವಶಪಡಿಸಿಕೊಂಡ ಸಂಸ್ಥಾನ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಎ ಜೈಪುರ್, ಆಪ್ಷನ್ಸ್ ಬಿ ಝಾನ್ಸಿ, ಆಪ್ಷನ್ಸ್ ಸಿ ಅಹಮದ್, ಆಪ್ಷನ್ಸ್ ಡಿ ಸಂಬ್ಲಾಪುರ್. 438ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅವಧ್. ಆಪ್ಷನ್ ಸಿ ಅವಧ್ ಸರಿಯಾದ ಉತ್ತರ ಆಗಿರುತ್ತೆ. 439ನೇ ಪ್ರಶ್ನೆ ಹೀಗಿದೆ: ಭಾರತದಲ್ಲಿನ ಮೊದಲ ವಿಶ್ವವಿದ್ಯಾಲಯ ಸ್ಥಾಪಿತವಾದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬನಾರಸ್, ಆಪ್ಷನ್ಸ್ ಡಿ ಬಾಂಬೆ, ಆಪ್ಷನ್ ಸಿ ಮದ್ರಾಸ್, ಆಪ್ಷನ್ಸ್ ಡಿ ಕಲ್ಕತ್ತಾ. ಸೊ ಇಲ್ಲಿ ಸರಿಯಾದ ಉತ್ತರ 439ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಕತ್ತಾ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 440ನೇ ಪ್ರಶ್ನೆ ಹೀಗಿದೆ: ಗವರ್ನರ್ ಜನರಲ್ಗಳನ್ನು ಹಾಗೂ ಅವರು ಕೈಗೊಂಡ ಸುಧಾರಣೆಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಸರಿಯಾದ ಉತ್ತರ. ಲ್ಯಾನ್ಸ್ ಡೌನ್ ಇದು ಲಂಡನ್ನಲ್ಲಿ ನಡೆಯುತ್ತಿದ್ದ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಭಾರತೀಯರಿಗೆ ಅವಕಾಶ ಕಲ್ಪಿಸಿಕೊಡುವುದು. ಕಾರ್ನ್ವಾಲಿಸ್ ಇದು ಭಾರತದಲ್ಲಿ ನಾಗರಿಕ ಸಿವಿಲ್ ಸರ್ವಿಸ್ ಆರಂಭ. ಹಾಗೆ ಡೌಲ್ ಹೌಸಿ ಇವರು ಯಾವ ಸುಧಾರಣೆಯನ್ನು ಮಾಡ್ತಾರೆ ಅಂದರೆ ಅಂಚೆ ಮತ್ತು ತಂತಿ ವ್ಯವಸ್ಥೆಯನ್ನು ಮಾಡ್ತಾರೆ. ರಿಪಿನ್ ಇವರು ಯಾವ ಸೌದೆ ಮಾಡ್ತಾರೆ ಅಂದರೆ 1881ರಲ್ಲಿ ಮೊದಲ ಜನಗಣತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಇವರ ಸುಧಾರಣೆಗಳಾಗಿರುತ್ತೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ನೋಡೋದಾದರೆ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ, ಬಿಕಾಸ್ 3, 4, 2, 1. ಸೊ ನೆಕ್ಸ್ಟ್ ಪ್ರಶ್ನೆ ಕೂಡ ಏನಿದೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಅದನ್ನು ಒಂದು ಸತಿ ನೋಡೋಣ, ಏನಿದೆ ಅಂತ ನೋಡೋಣ. ಬ್ರಿಟಿಷ್ ಪಾರ್ಲಿಮೆಂಟ್ ಹೊರಡಿಸಿದ್ದ ಈ ಕೆಳಗಿನ ಕಾಯ್ದೆಗಳನ್ನು ಹಾಗೂ ಅದು ಭಾರತದಲ್ಲೇ ತಂದಂತಹ ಬದಲಾವಣೆಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. ಹೌದು, 3, 4, 2, 1 ಇದಕ್ಕೆ ಸರಿಯಾದ ಉತ್ತರ. ಒಂದೇ ನೋಡ್ತೀನಿ. 1833 ಚಾರ್ಟರ್ ಕಾಯ್ದೆಯಲ್ಲಿ ಏನಾಗುತ್ತೆ, ಬಂಗಾಳದ ಗವರ್ನರ್ ಭಾರತದ ಜನರಲ್ ಆಗಿ ನೇಮಕಗೊಳ್ತಾರೆ. 1813ರಲ್ಲಿ ಚಾರ್ಟರ್ ಕಾಯ್ದೆ ನೋಡೋದಾದರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಏಕಸ್ವಾಮ್ಯ ರದ್ದುಗೊಳಿಸಿ ಬ್ರಿಟಿಷ್ ವಿರುದ್ಧ ಪ್ರಜೆಗಳಿಗೆ ವ್ಯಾಪಾರ ಕಲ್ಪಿಸಿಕೊಡುವುದು. 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದು ಏನಾಗುತ್ತೆ, ಬಂಗಾಳದಲ್ಲಿನ ದ್ವಿಸರ್ಕಾರ ಪದ್ಧತಿ ರದ್ದತಿಯಾಗುತ್ತೆ. 4ನೇದು 1783 ಕ್ವಿಟ್ ಇಂಡಿಯಾ ಕಾಯ್ದೆ. ಇದರಲ್ಲಿ ಕಂಪನಿಯ ವಶದಲ್ಲಿದ್ದ ಭಾರತದ ಭೂಭಾಗ ಬ್ರಿಟಿಷ್ ವಸಾಹತು ಎಂದು ಘೋಷಣೆಗೊಳಗಾಗುತ್ತೆ. ಸೊ ಇದು ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ಸ್ ನೋಡೋದಾದರೆ 3, 4, 2, 1 ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 442ನೇ ಪ್ರಶ್ನೆ. 442ನೇ ಪ್ರಶ್ನೆ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. ಹೇಳಿಕೆ ಕೊಟ್ಟಿದ್ದಾರೆ. 1 ಹೇಳಿಕೆ, 2 ಹೇಳಿಕೆ, 3 ಹೇಳಿಕೆ ಸರಿಯಾಗಿ ಕೊಟ್ಟಿದ್ದಾರೆ. 1ನೇ ಹೇಳಿಕೆ ಓದ್ತೀನಿ. ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟಿಷರ ಸರ್ಕಾರ ಹಿಡಿತ ಸಾಧಿಸಿತು. 1ನೇ ಹೇಳಿಕೆ.
ಬಂಗಾಳದ ಎರಡನೇ ಹೇಳಿಕೆ, ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಎಂದು ಬದಲಾಯಿಸಲಾಯಿತು. ಇದು ಎರಡನೇ ಹೇಳಿಕೆ. ಮೂರನೇ ಹೇಳಿಕೆ, ಕಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆಯಾಗಿತ್ತು. ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡೋಣ. 442ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಏನಾಗಿರುತ್ತೆ? ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಇಲ್ಲಿ ಈ ಮೂರು ಹೇಳಿಕೆಗಳು ಸರಿಯಾಗಿ ಇರುತ್ತೆ. ಯಾವುದಕ್ಕೆ? 1773 ರೆಗ್ಯುಲೇಟಿಂಗ್ ಆಗಿದೆ ಕಡಿಮೆ ಪರಿಮಾಣ, ಮೂರು ಹೇಳಿಕೆ ಸರಿಯಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯ ಪ್ರಶ್ನೆ ಇದೆ. ಗವರ್ನರ್ ಜನರಲ್ಗಳು ಹಾಗೂ ಅವರ ಕಾರ್ಯಗಳನ್ನು ಹೊಂದಿಸಿ ಬರೆಯ ಅಂತ ಕೇಳ್ತಾರೆ. ಹೌದು, 3, 4, 2, 1. ವಾರ್ನ್ ಹೇಸ್ಟಿಂಗ್ ಏನು ಮಾಡ್ತಾನೆ ಅಂದರೆ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳನ್ನು ಸಂಬಂಧಿಸಿದಂತೆ ಕಾರ್ಯಗಳನ್ನು ಸ್ಟಾರ್ಟ್ ಮಾಡ್ತಾನೆ. ಡೌಲ್ ಹೌಸಿ ಇವರು ರೈಲ್ವೆ ಸಂಚಾರವನ್ನು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಕಾರ್ನ್ವಾಲಿಸ್ ಇವರು ಬಂಗಾಳದಲ್ಲಿ ಖಾಯಂ ಗುತ್ತಾ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ವಿಲಿಯಂ ಬೆಂಟಿಕ್ ಇವರು ಇಂಗ್ಲೀಷ್ ಶಿಕ್ಷಣಕ್ಕೆ ಪ್ರಾರಂಭಿಸಲು ಚಾಲನೆ ಕೊಡ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 444ನೇ ಪ್ರಶ್ನೆ ಹೀಗಿದೆ. ವಿಲಿಯಂ ಬೆಂಟಿಕ್ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತರಲು ಶಿಫಾರಸು ಮಾಡಿದವನು ಯಾರಂತ ಕೇಳ್ತಾರೆ. ಆಪ್ಷನ್ ಸಿ ಚಾರ್ಲ್ಸ್ ವಿಲ್ಸನ್, ಆಪ್ಷನ್ ಸಿ ಮೆಕಾಲೆ, ಆಪ್ಷನ್ ಸಿ ಮುನ್ರಾ, ಆಪ್ಷನ್ ಡಿ ವಿಲ್ಕಿನ್ ಜೋನ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ 444ಗೆ ಸರಿಯಾದ ಉತ್ತರ ಏನಾಗಿರುತ್ತೆ? ಆಪ್ಷನ್ಸ್ ಬಿ ಮೆಕಾಲೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 445ನೇ ಪ್ರಶ್ನೆ ಹೀಗಿದೆ. ಬಂಗಾಳದ ಗವರ್ನರ್ ಜನರಲ್ಗಳು ಹಾಗೂ ಅವರು ನೇಮಕವಾದ ವರ್ಷಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಹೌದು, ಇದು ಹೊಂದಿಸಿ ಬರೆಯ ಪ್ರಶ್ನೆ ಆಗಿರೋದ್ರಿಂದ 3, 4, 2, 1 ಸರಿಯಾದ ಉತ್ತರ. ಕಾರ್ನ್ವಾಲಿಸ್ ಇವರು ನೇಮಕವಾದ ವರ್ಷ ಯಾವುದಂದರೆ 1786ರಲ್ಲಿ ಆಗ್ತಾರೆ. ಸರ್ ಜಾನ್ ಶೋರ್ ಇವರು ನೇಮಕ ಆಗಿದ್ದು 1793ರಲ್ಲಿ. ವೆಲಾಸಿ ಇದು 1798ರಲ್ಲಿ. ಒಂದನೇ ಮಿಂಟೋ ಇದು 1807ರಲ್ಲಿ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡೋದಾದರೆ 3, 4, 2, 1 ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 446 ಪ್ರಶ್ನೆ ಹೀಗಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಇದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಡೈರೆಕ್ಟಾಗಿ ಹೇಳ್ತೀನಿ. ಹೌದು, ಡೌಲ್ ಹೌಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 447ನೇ ಪ್ರಶ್ನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಅಡಿಯಲ್ಲಿ ಇಂಗ್ಲೀಷರು ವಶಪಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಒಂದ್ಸತಿ ನೋಡೋಣ. ಎ ನಾಗ್ಪುರ್, ಬಿ ಝಾನ್ಸಿ, ಸಿ ಜೈಪುರ್, ಸಿ ಸತಾರಾ. ಸೊ ಆಪ್ಷನ್ಸ್ ಡಿ ಇಲ್ಲಿ ಸತಾರಾ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಡಿ ಇಲ್ಲಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ಅದು ಹೊಂದಿಸಿ ಬರೆಯ ಪ್ರಶ್ನೆ ಆಗಿರುತ್ತೆ. ಭಾರತದ ಗವರ್ನರ್ ಜನರಲ್ಗಳು ಹಾಗೂ ಅವರು ನೇಮಕಾದ ವರ್ಷಗಳನ್ನು ತಿಳಿಸಿ ಅಂತ ಕೇಳ್ತಾರೆ. 3, 4, 2, 1 ಇವೆಲ್ಲ ವಿಷಯಗಳು ಇಂಪಾರ್ಟೆಂಟು. ಹಾಗಾಗಿ ಸೊ ಇದರದ್ದು ನೆಕ್ಸ್ಟ್ ನೋಡೋದು ನೇಮಕವಾದ ವರ್ಷ ಸರ್ ಜಾರ್ಜ್ ಮೆಟಾಕಾಫ್ ಇವರು 1835ರಲ್ಲಿ ನೇಮಕಗೊಳ್ತಾರೆ. ಆಕ್ಲೆಂಡ್ ಅನ್ನೋರು 1836ರಲ್ಲಿ ನೇಮಕಗೊಳ್ತಾರೆ. ಹಾರ್ಡಿ ಜಾನ್ಸ್ ಇದು 1844ರಲ್ಲಿ ನೇಮಕಗೊಳ್ತಾರೆ. ಡಾಲ್ ಹೌಸಿ ಇವನು 1848ರಲ್ಲಿ ನೇಮಕಗೊಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 449ನೇ ಪ್ರಶ್ನೆ. 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಇಂಗ್ಲೀಷರು ಭಾರತದ ಆಧಿಪತ್ಯದಲ್ಲಿ ಭಾರತದಲ್ಲಿ ದೃಢವಾಗಲು ನೇರವಾದ ಸಂಗತಿ ಯಾವುದಂತ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಒಂದ್ಸತಿ ನೋಡೋಣ. ಸಹಾಯಕ ಸೇನಾ ಪದ್ಧತಿ, ಆಪ್ಷನ್ಸ್ ಬಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರ ಇಲ್ಲದ ಹಕ್ಕಿಲ್ಲ, ಆಪ್ಷನ್ ಸಿ ರೈತವರ ಪದ್ಧತಿ, ಆಪ್ಷನ್ಸ್ ಡಿ ತಂತಿ ಮತ್ತು ರೈಲ್ವೆ ವ್ಯವಸ್ಥೆ. 449ನೇ ಪ್ರಶ್ನೆ ಸರಿಯಾದ ಉತ್ತರ ಏನಾಗಿರುತ್ತೆ? ಹೌದು, ಆಪ್ಷನ್ ಸಿ ಸಹಾಯಕ ಸೇನಾ ಪದ್ಧತಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 450ನೇ ಪ್ರಶ್ನೆ. ಸಹಾಯಕ ಸೇನಾ ಪದ್ಧತಿ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ. ಸೊ ಇದಂತೂ ಎಲ್ಲರಿಗೂ ಗೊತ್ತೇ ಇದೆ. ಸರಿ, ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಹೌದು, ವೆಲ್ಲಾಸಿ ಅಥವಾ ಲಾರ್ಡ್ ಡೌಲ್ ವೆಲ್ಲಾಸಿ ಅಂತಲೂ ಕರೀತಾರೆ. ಸೊ ವೆಲ್ಲಾಸಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ 451ನೇ ಪ್ರಶ್ನೆ. ಸಹಾಯಕ ಸೇನಾ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ಸಂಸ್ಥಾನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಸಿ ತಿರುವನಂತಪುರ, ಆಪ್ಷನ್ಸ್ ಬಿ ತಂಜಾವೂರು, ಆಪ್ಷನ್ ಸಿ ಆರ್ಕಾಟ್, ಆಪ್ಷನ್ ಸಿ ಹೈದರಾಬಾದ್. ಸೊ ಇಲ್ಲಿ ಸರಿಯಾದ ಉತ್ತರ 451ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೈದರಾಬಾದ್. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 457ನೇ ಪ್ರಶ್ನೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳ್ತಾರೆ. ಆಪ್ಷನ್ ಸಿ ಕಾರ್ನ್ವಾಲಿಸ್, ಆಪ್ಷನ್ಸ್ ಬಿ ರಾಬರ್ಟ್ ಕ್ಲೈವ್, ಆಪ್ಷನ್ ಸಿ ವೆಲ್ಲಾಸಿ, ಆಪ್ಷನ್ಸ್ ಡಿ ಜಾನ್ ಶೋರ್. ಸೊ ಸರಿಯಾದ ಉತ್ತರ 452ನೇ ಪ್ರಶ್ನೆಗೆ ಹೌದು, ರಾಬರ್ಟ್ ಕ್ಲೈವ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 453ನೇ ಪ್ರಶ್ನೆ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ ಇದು ಎಲ್ಲರಿಗೂ ಗೊತ್ತೇ ಇದೆ. ಆಪ್ಷನ್ ಸಿ. ಸೊ ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ವಾರ್ನ್ ಹೇಸ್ಟಿಂಗ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮೊದಲ ಗವರ್ನರ್ ಜನರಲ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 454ನೇ ಪ್ರಶ್ನೆ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಎ ಹಾರ್ಡಿಜನ್, ಆಪ್ಷನ್ಸ್ ಬಿ ಅಕ್ಲೆಂಡ್, ಆಪ್ಷನ್ ಸಿ ವಿಲಿಯಂ ಬೆಂಟಿಕ್, ಆಪ್ಷನ್ಸ್ ಡಿ ಡೌಲ್ ಹೌಸಿ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ ಅಂತ ನೋಡೋಣ. 454ನೇ ಪ್ರಶ್ನೆಗೆ ಹೌದು, ವಿಲಿಯಂ ಬೆಂಟಿಕ್ ಸರಿಯಾದ ಉತ್ತರ ಆಗಿರುತ್ತೆ. ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ವಿಲಿಯಂ ಬೆಂಟಿಕ್ ಅವರು ಆಗಿರ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 455ನೇ ಪ್ರಶ್ನೆ. ಭಾರತದ ಕೊನೆಯ ಗವರ್ನರ್ ಜನರಲ್ ಅಂತ ಕೇಳ್ತಾರೆ, ಮೊದಲ ಜನರಲ್ ಅಂತ ಕೇಳ್ತಾರೆ. ಸೊ ಕೊನೆಯ ಜನರಲ್ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಹೌದು, ಆಪ್ಷನ್ಸ್ ಡಿ ಕ್ಯಾನಿಂಗ್
ಲಾರ್ಡ್ ಕಾನಿಂಗ್ ಅಂತ ಕರೀತಾರೆ. ಸೊ ಇವರು ಕೊನೆ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ, ಭಾರತದ ಕೊನೆ ಜನರಲ್ ಆಗಿ ಎಂದು ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 456ನೇ ಪ್ರಶ್ನೆ, ಭಾರತದ ಮೊದಲ ವೈಸ್ರಾಯ್ ಯಾರಂತ ಕೇಳ್ತಾರೆ. ಆಪ್ಷನ್ಸ್ ಎ ಎಲ್ಜಿನ್, ಆಪ್ಷನ್ಸ್ ಬಿ ಕ್ಯಾನಿಂಗ್, ಆಪ್ಷನ್ಸ್ ಡಿ ಲಾರೆನ್ಸ್, ಆಪ್ಷನ್ಸ್ ಡಿ ಮೇಯೋ. ಸೊ ಇಲ್ಲಿ 456ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕ್ಯಾನಿಂಗ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಕೇಳ್ಕೊಳ್ಳೋದಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ಯೂಟ್ಯೂಬ್ ಚಾನಲ್ ಹೆಸರನ್ನ ಅವ್ರಿಗೆ ಹೇಳಿ ಮತ್ತು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದು ತಿಳಿಸಿ. ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರಿಗೂ ಲಿಂಕ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸಿ. ವಾಟ್ಸಪ್ ವಿಡಿಯೋ ಎಲ್ಲ ವಾಟ್ಸಪ್ದಲ್ಲಿ ಎಲ್ಲರಿಗೂ ಲಿಂಕ್ನ ಫಾರ್ವರ್ಡ್ ಮಾಡಿ ಯೂಟ್ಯೂಬ್ ಚಾನಲ್ದು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದು ಪ್ಲೇಲಿಸ್ಟ್ ಕೂಡ ಎಲ್ಲರಿಗೂ ತಿಳಿಸಿ. ಹಾಗೂ ನಿಮ್ಮ ಗೆಳೆಯರು ಯಾರ್ಯಾರು ಇನ್ನೂ ಓದ್ತಾ ಇದ್ದಾರೋ ಅವ್ರಿಗೂ ಕೂಡ, ನಿಮ್ಮ ಜೂನಿಯರ್ ಸೀನಿಯರ್ಸಿಗೂ ದಯವಿಟ್ಟು ಈ ಯೂಟ್ಯೂಬ್ ಲಿಂಕ್ನ ಅವ್ರಿಗೆಲ್ಲ ತಿಳಿಸಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾತ್ರ ಒತ್ತೋದನ್ನು ಮರಿಬೇಡಿ. ಸೊ ನಮ್ಗೆ ಅವಾಗಲೇ ಗೊತ್ತಾಗೋದು ನಾವು ಮಾಡ್ತಾ ಇರೋದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆಯಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಗೆ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ಸಹಾಯ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನಾದರೂ ಹೇಳಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನಾದರೂ ಸಜೆಷನ್ಸ್ ಹೇಳಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವೀಡಿಯೋಸ್ನ ನೋಡಿ. ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. 457ನೇ ಪ್ರಶ್ನೆ ಹೀಗಿದೆ. ಭಾರತದಲ್ಲಿನ ತನ್ನ ತಪ್ಪು ಕಾರಣಗಳಿಗಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಟಿಕೆಟ್ಗೆ ಒಳಗಾದ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಾರ್ನ್ ಹೆಸ್ಟಿಂಗ್ಸ್, ಆಪ್ಷನ್ಸ್ ಬಿ ಜಾನ್ ಶೋರ್, ಆಪ್ಷನ್ಸ್ ಡಿ ವೆಲ್ಲಾಸಿ, ಆಪ್ಷನ್ಸ್ ಡಿ ಕಾರ್ನ್ವಾಲಿಸ್. 457ನೇ ಪ್ರಶ್ನೆಗೆ ಹೌದು ಸರಿಯಾದ ಉತ್ತರ ವಾರನ್ ಹೆಸ್ಟಿಂಗ್ಸ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ತೀನಿ ಹೀಗಿದೆ. 458ನೇ ಪ್ರಶ್ನೆ, ಬ್ರಿಟಿಷ್ ಭಾರತದ ಪ್ರದೇಶಗಳ ಕೊನೆ ವಿಸ್ತರಣೆ ಮಾಡಿದವನು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕ್ಯಾನಿಂಗ್, ಆಪ್ಷನ್ಸ್ ಡಿ ವೆಲ್ಲಾಸಿ, ಆಪ್ಷನ್ಸ್ ಡಿ ಡೌಲೌಸಿ, ಆಪ್ಷನ್ಸ್ ಡಿ ಕಾರ್ನ್ವಾಲಿಸ್. ಇಲ್ಲಿ ಸರಿಯಾದ ಉತ್ತರ 458ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಡೌಲೌಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 459, ಭಾರತದಲ್ಲಿ ಹತ್ಯೆಗೀಡಾದ ಏಕೈಕ ವೈಸ್ರಾಯ್ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಲಾರೆನ್ಸ್, ಆಪ್ಷನ್ಸ್ ಬಿ ನಾರ್ತ್ಬರ್ಗ್, ಆಪ್ಷನ್ಸ್ ಡಿ ಎಲ್ಜಿನ್, ಆಪ್ಷನ್ಸ್ ಡಿ ಮೇಯೋ. ಸೊ ಇಲ್ಲಿ ಸರಿಯಾದ ಉತ್ತರ ಹೌದು ಮೇಯೋ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 460ನೇ ಪ್ರಶ್ನೆ, ಭಾರತದ ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಡಲು ಕಾರಣವಾದ ಯುದ್ಧ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಪ್ಲಾಸಿ ಕದನ, ಆಪ್ಷನ್ಸ್ ಬಿ 1857 ಮೊದಲ ಸ್ವತಂತ್ರ ಸಂಗ್ರಾಮ, ಆಪ್ಷನ್ಸ್ ಡಿ ಬಕ್ಸರ್ ಕದನ, ಆಪ್ಷನ್ಸ್ ಡಿ ವಾಂಡಿವಾಶ್ ಕದನ. ಸೊ ಇದು ಸರಿಯಾದ ಉತ್ತರ ಏನಾಗಿರುತ್ತೆ ಆಪ್ಷನ್ಸ್ ಬಿ 1857 ಮೊದಲ ಸ್ವತಂತ್ರ ಸಂಗ್ರಾಮ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ 461ನೇ ಪ್ರಶ್ನೆ, 1855-56ರಲ್ಲಿ ಬಿಹಾರ್ ರಾಜ್ಮಹಲ್ ಬೆಟ್ಟ ಪ್ರದೇಶದಲ್ಲಿನ ಬ್ರಿಟಿಷರ ವಿರುದ್ಧ ಬುಡಕಟ್ಟು ಜನಾಂಗದವರು ಹೋರಾಟ ನಡೆಸಿದರು. ಈ ಹೋರಾಟ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ನೋಡೋದಾದರೆ ಸಂತಾಲರ ದಂಗೆ, ಕೋಲಾರದ ದಂಗೆ, ಮುಂಡರ ದಂಗೆ, ಕಾಚಾ ನಾಗ ಹೋರಾಟ ದಂಗೆ. 461ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂತಾಲರ ದಂಗೆ. ಸೊ ಇಲ್ಲಿ ಆಪ್ಷನ್ಸು ಏನಿದೆ, ಕ್ವಶನ್ಸ್ ಏನಿದೆ, 461 1855-66ರಲ್ಲಿ ಬಿಹಾರದ ರಾಜ್ಮಹಲ್ ಬೆಟ್ಟ ಪ್ರದೇಶದಲ್ಲಿ ಬ್ರಿಟಿಷ್ ವಿರುದ್ಧದ ಬುಡಕಟ್ಟು ಜನಾಂಗದವರು ಹೋರಾಟ ನಡೆಸಿದವರು. ಈ ಹೋರಾಟ ಯಾವುದಂತ ಕೇಳಿದರೆ ಸಂತಲರ ಯುದ್ಧ ಅಥವಾ ದಂಗೆ ಅಂತ ಹೇಳ್ತಾರೆ. ರೈಟ್. 462ನೇ ಪ್ರಶ್ನೆ ಹೇಗಿದೆ, ಹೊಂದಿಸಿ ಬರೆಯಲು ಪ್ರಶ್ನೆ ಆಗಿರುತ್ತೆ. 452ನೇ ಪ್ರಶ್ನೆ ಏನಿದೆ, 452ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಬುಡಕಟ್ಟು ಜನಾಂಗದವರು ನಡೆಸಿದ ಹೋರಾಟಗಳನ್ನು ಹಾಗೂ ಅದರ ನೇತೃತ್ವ ವಹಿಸಿದವರನ್ನು ಹೊಂದಿಸಿ ಬರೆಯಲು ಅಂತ ಕೇಳ್ತಾರೆ. ಹೌದು 3, 4, 2, 1 ಕಾಚಾ ನಾಗ ಹೋರಾಟ. ಈಗಾಗಲೇ ನೋಡಿದಂಗೆ ರಾಣಿ ಗ್ಲೈಡ್ಲಿನ್ ಅಂತ ಏನವರು ಮುಖಂಡರ ಹೋರಾಟ ನಡೆಸಿದ್ರು, ಅವ್ರ ವಿರುದ್ಧ ಇರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಮುಂಡರ ದಂಗೆ, ಇದು ಬೀಸಾ ಆರ್ಗೆ. ಹಾಗೆ ಸಂತಾಲರ ದಂಗೆ ಇವಾಗಲೇ ನೋಡಿದ್ವಿ, ಸಿದ್ದು ಮಂಜಿ ಮತ್ತು ಕಣ್ಣು ಮಂಜಿ ಅಂತ ಕರೀತಾರೆ. ಕೋಲಾರದ ದಂಗೆ, ಇದು ಕೋಲಾರ ದಂಗೆ ಅಂತ ಕರೀತಾರೆ, ಇದು ಬುದ್ಧ ಭಗತ. ಇಲ್ಲಿ ಸರಿಯಾದ ಉತ್ತರ ನೋಡಿದ್ರೆ 3, 4, 2, 1 ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 463ನೇ ಪ್ರಶ್ನೆ ಹೀಗಿದೆ. ವೀರಪಾಂಡೆ ಕುಟ್ಟಿಬೊಮ್ಮನ್ 1792ರಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟ ನಡೆಸಿದ ಪ್ರದೇಶ ಯಾವುದಂತ ಕೇಳ್ತಾರೆ. ಆಪ್ಷನ್ಸ್ ಎ ತಿರುಚನಪಳ್ಳಿ, ಆಪ್ಷನ್ಸ್ ಬಿ ತಿರುವಣ್ಣಾಮಲೈ, ಆಪ್ಷನ್ ಸಿ ತಿರುವಾಂಕೂರು, ಆಪ್ಷನ್ಸ್ ಡಿ ತಿರುವನ್ಲೇಲಿ. ಸೊ ಇಲ್ಲಿ 463ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತಿರುನಲೈವ್ಲಿ. ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 464ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಬ್ರಿಟಿಷ್ ವಿರುದ್ಧದ ಚಳವಳಿಗಳನ್ನು ಹಾಗೂ ನಡೆದ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಆಪ್ಷನ್ ಸಿ ನೋಡೋಣ. ಸೊ ಆಪ್ಷನ್ಸ್ನ ನೋಡೋಣ. ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ 3, 4, 2, 1 ಕೋಕಿ ಚಳವಳಿ ನಡೆದಿದ್ದು ಪಂಜಾಬಲ್ಲಿ.
ಹಾಗೆ ಕೂಕ್ ಚಳುವಳಿ ನಡೆದಿದ್ದು ಬಿಹಾರಲ್ಲಿ, ಪಬ್ನ ಕೃಷಿ ಒಕ್ಕೂಟ ನಡೆದಿದ್ದು ಬಂಗಾಳದಲ್ಲಿ, ಮಾಮ್ಲಾ ದಂಗೆ ನಡೆದಿದ್ದು ಕೇರಳದಲ್ಲಿ. ಸೊ ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 465ನೇ ಪ್ರಶ್ನೆ ಹೀಗಿದೆ: ಸಿಖ್ಖರ ಕೂಕ್ ಚಳುವಳಿ ರಾಜಕೀಯ ಚಳುವಳಿಯಾಗಿ ಪರಿವರ್ತನೆ ಆಯಿತು. ಅದಕ್ಕೂ ಪೂರ್ವದಲ್ಲಿ ಈ ಚಳುವಳಿ ಸ್ವರೂಪ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಧಾರ್ಮಿಕ, ಆಪ್ಷನ್ಸ್ ಬಿ ಸ್ವತಂತ್ರಿಕ, ಆಪ್ಷನ್ಸ್ ಸಿ ಆರ್ಥಿಕ, ಆಪ್ಷನ್ಸ್ ಡಿ ಸೈನಿಕ. ರೈಟ್. ಇಲ್ಲಿ 465ನೇ ಪ್ರಶ್ನೆ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಎ ಧಾರ್ಮಿಕ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ ಹೀಗಿದೆ. 466ನೇ ಪ್ರಶ್ನೆ: ಈ ಕೆಳಗಿನ ಚಳುವಳಿಗಳು ಅನ್ನು ಹಾಗೂ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. 3, 4, 2, 1 ಸರಿಯಾದ ಉತ್ತರ. ಆದಿವಾಸಿ ದಂಗೆ 1992ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಚಳುವಳಿ ನಡೆಯುತ್ತೆ. ಮುಂಡರ ದಂಗೆ 1892ರಲ್ಲಿ, ಇದು ಛೋಟಾ ನಾಗ್ಪುರಲ್ಲಿ ನಡೆಯುತ್ತೆ. ಕೋಲಾರ ದಂಗೆ 1831ರಲ್ಲಿ, ಇದು ಸೋನಾಪುರ ಪರಾಂಗಣ ಅಥವಾ ಸಿಂಗಭೂಮಿ ಜಿಲ್ಲೆಯಲ್ಲಿ ನಡೆಯುತ್ತೆ. ನೀಲ್ ಚಳುವಳಿ ಅಥವಾ ಇಂಡಿಗೋ ಚಳುವಳಿ 1860ರಲ್ಲಿ ನಡೆದಿದ್ದು ಬಂಗಾಳದಲ್ಲಿ ನಡೆಯುತ್ತೆ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 467ನೇ ಪ್ರಶ್ನೆ: ರಾಣಿ ಗ್ಲೈಡ್ನಿ ನೇತೃತ್ವದ ಕಾಚಾನಾಗ ಹೋರಾಟ ನಡೆದ ಪ್ರದೇಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನೀಲಗಿರಿ ಬೆಟ್ಟಗಳು, ಆಪ್ಷನ್ಸ್ ಬಿ ದಂಡಕಾರಣ್ಯ, ಆಪ್ಷನ್ಸ್ ಸಿ ಬುಂದೇಲ್ಖಂಡ್, ಆಪ್ಷನ್ಸ್ ಡಿ ಈಶಾನ್ಯ ಭಾರತ. ಸೊ 467ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು, ಆಪ್ಷನ್ಸ್ ಡಿ ಈಶಾನ್ಯ ಭಾರತ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 468ನೇ ಪ್ರಶ್ನೆ: ಆಲೂರು ಸೀತಾರಾಜು ನೇತೃತ್ವದಲ್ಲಿ ನಡೆದ ಹೋರಾಟ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಅಸ್ಸಾಂ ರೈತರ ದಂಗೆ, ಆಪ್ಷನ್ಸ್ ಬಿ ಆಂಧ್ರ ಪ್ರದೇಶದ ಆದಿವಾಸಿ ದಂಗೆ, ಆಪ್ಷನ್ ಸಿ ಬಂಗಾಳದ ನೀಲಿ ಬೆಳೆಗಾರರ ಹೋರಾಟ, ಆಪ್ಷನ್ಸ್ ಡಿ ಬಂಗಾಳದ ಪಬ್ನ ಕೃಷಿ ಒಕ್ಕೂಟ ಅಂತ ಹೇಳ್ತಾರೆ. ಸೊ 468ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಂಧ್ರ ಪ್ರದೇಶದ ಆದಿವಾಸಿ ದಂಗೆ ಸರಿಯಾದ ಉತ್ತರ ಆಗಿರುತ್ತೆ. 469ನೇ ಪ್ರಶ್ನೆ ಹೀಗಿದೆ: ರಾಜಾರಾಮ್ ಮೋಹನ್ ರಾಯ್ ಭಾರತೀಯ ಸಮಾಜ ಪುನರ್ಜನ್ಮದ ನಿರ್ಮಾಪಕ ಎಂದು ಪ್ರಸಿದ್ಧಿ ಪಡೆದಿದ್ದಾರೆ. ಇವರು ಆರಂಭಿಸಿದ ಮೊದಲ ಸಂಘಟನೆ ಯಾವುದು ಅಂತ ಕೇಳ್ತಾರೆ. ಸಿಂಪಲ್ ಆಗಿ ರಾಜಾರಾಮ್ ಮೋಹನರು ಭಾರತೀಯರು ಮೊದಲ ಸಂಘಟನೆ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಆತ್ಮೀಯ ಸಮಾಜ, ಆಪ್ಷನ್ಸ್ ಬಿ ಆದಿ ಬ್ರಹ್ಮ ಸಮಾಜ, ಆಪ್ಷನ್ ಸಿ ಭಾರತೀಯ ಸಮಾಜ, ಆಪ್ಷನ್ ಸಿ ಸಾಧಾರಣ ಬ್ರಹ್ಮ ಸಮಾಜ. ಸೊ 469ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು, ಆತ್ಮೀಯ ಸಮಾಜ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಸಂಘಟನೆಗಳು ಹಾಗೂ ಆರಂಭಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಸರಿಯಾದ ಉತ್ತರ. ಸಾಧಾರಣ ಬ್ರಹ್ಮ ಸಮಾಜ, ಇದು ಆನಂದ್ ಮೋಹನ್ ಬೋಸ್ ಸರಿಯಾದ ಉತ್ತರ. ಸೊ ಆರಂಭಿಸಿದವರು ಸಾಧಾರಣ ಬ್ರಹ್ಮ ಸಮಾಜ, ಇದು ಸ್ಟಾರ್ಟ್ ಮಾಡಿದವರು ಸಾಧಾರಣ ಬ್ರಹ್ಮ ಸಮಾಜ ಸ್ಟಾರ್ಟ್ ಮಾಡಿದವರು ಅಥವಾ ಸಾಧಾರಣಗಳನ್ನು ಆರಂಭಿಸಿದವರು ಆನಂದ್ ಮೋಹನ್ ಬೋಸ್. ಭಾರತೀಯ ಬ್ರಹ್ಮ ಸಮಾಜ ಸ್ಟಾರ್ಟ್ ಮಾಡಿದವರು ಕೇಶವ ಚಂದ್ರಸೇನ. ಆದಿ ಬ್ರಹ್ಮ ಸಮಾಜ ಸ್ಟಾರ್ಟ್ ಮಾಡಿದವರು ದೇವೇಂದ್ರನಾಥ್ ಟ್ಯಾಗೋರ್. ಬ್ರಹ್ಮ ಸಮಾಜ ಸ್ಟಾರ್ಟ್ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 471ನೇ ಪ್ರಶ್ನೆ ಹೀಗಿದೆ: ಬ್ರಹ್ಮ ಸಮಾಜ ಪ್ರತಿಪಾದಿಸಿದ ಮುಖ್ಯ ವಿಷಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಡೈರೆಕ್ಟಾಗಿ ಆನ್ಸರ್ನ ನೋಡೋದಾದರೆ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಏಕದೇವವಾದ ಅಂತನ್ನೋದು ಬ್ರಹ್ಮ ಸಮಾಜದ ಮುಖ್ಯ ವಿಷಯ, ಪ್ರತಿಪಾದಿಸಿದ ಮುಖ್ಯ ವಿಷಯ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 472ನೇ ಪ್ರಶ್ನೆ ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಸಂಘಟನೆಗಳು ಹಾಗೂ ಸ್ಥಾಪಿಸಿದವರನ್ನು ಹೊಂದಿಸಿ ಬರೆಯಿರಿ. ಆರ್ಯ ಸಮಾಜ ಸಂಘಟನೆ ಸ್ಟಾರ್ಟ್ ಮಾಡಿದವರು ಯಾರು ಅಂತ ನೋಡೋದಾದರೆ ಸ್ಟಾರ್ಟ್ ಮಾಡೋದು ದಯಾನಂದ ಸರಸ್ವತಿಯವರು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ವೇದ ಸಮಾಜ ಸ್ಟಾರ್ಟ್ ಮಾಡಿದವರು ಕೆ ಶ್ರೀಧರಲು ನಾಯ್ಡು. ಹಾಗೆ ಸಪ್ತಶೋಧಕ ಸಮಾಜ ಜ್ಯೋತಿಬಾ ಫುಲೆ. ಪ್ರಾರ್ಥನಾ ಸಮಾಜ ಇವರು ಆತ್ಮಾರಾಮ್ ಪಾಂಡುರಂಗ್ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸಂಘಟನೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋದ್ರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 473ನೇ ಪ್ರಶ್ನೆ ಹೀಗಿದೆ: ಸತ್ಯಾರ್ಥ ಪ್ರಕಾಶ್ ರಚಿಸಿದವರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ದಯಾನಂದ ಸರಸ್ವತಿ, ಆಪ್ಷನ್ಸ್ ಬಿ ಸ್ವಾಮಿ ವಿವೇಕಾನಂದ, ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ಸ್ ಡಿ ತುಳಸಿರಾಮ. ಸೊ 473ನೇ ಸರಿಯಾದ ಉತ್ತರ ಸತ್ಯಾರ್ಥ ಪ್ರಕಾಶ್ ರಚಿಸಿದವರು ದಯಾನಂದ ಸರಸ್ವತಿ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 474ನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಸಂಘಟನೆಗಳನ್ನು ಹಾಗೂ ಸ್ಥಾಪಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹೌದು, 3, 4, 2, 1 ಸರಿಯಾದ ಉತ್ತರ ಆಗುತ್ತೆ. ಪರಮಹಂಸ ಮಂಡಳಿ ದಂಡೋಜ ಪಾಂಡುರಂಗ್ ಮತ್ತು ಬಾಲಶಾಸ್ತ್ರಿ ಬಂಜೇಕರ್. ಹಾಗೆ ರಾಧಾಸ್ವಾಮಿ ತತ್ಸಂಗ್ ಇದು ತುಳಸಿರಾಯ್. ಹಾಗೆ ನೆಕ್ಸ್ಟು ಧರ್ಮಸಭಾ ಸ್ಥಾಪನೆ ಮಾಡಿದವರು ರಾಧಾಕಾಂತ ದೇವ್. ಲೋಕಹಿತವಾದಿ ಇದು ಗೋಪಾಲ್ ಹರಿ ದೇಶ್ಮುಖ್ ಅವರು ರಚಿಸ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ನ ಸರಿಯಾದ ಉತ್ತರ ನೋಡೋದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 475ನೇ ಪ್ರಶ್ನೆ: ಬಂಗಾಳಿ
ಪತ್ರಿಕೆ ಸಂವಾದ ಕೌಮುದಿ ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ ಸಿ ಆನಂದ್ ಮೋಹನ್ ಬೋಸ್, ಆಪ್ಷನ್ಸ್ ಬಿ ದೇವೇಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ, ಆಪ್ಷನ್ಸ್ ಡಿ ರಾಜಾರಾಮ್ ಮೋಹನ್ ರಾಯ್. ಸೊ 475ನೇ ಪ್ರಶ್ನೆ ಹೀಗಿದೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ, ರಾಜಾರಾಮ್ ಮೋಹನ್ ರಾಯ್. ಸೊ ನೆಕ್ಸ್ಟ್ 474ನೇ ಪ್ರಶ್ನೆ ಹೀಗಿದೆ. 76ನೇ ಪ್ರಶ್ನೆ, ಈ ಕೆಳಗಿನ ಸಂಸ್ಥೆಗಳು ಹಾಗೂ ಸ್ಥಾಪಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಸರಿಯಾದ ಉತ್ತರ. ಸೊ ಥಿಯೋಸಫಿಕಲ್ ಸೊಸೈಟಿ, ಮೇಡಮ್ ಎಚ್ ಪಿ ಬಾವ್ಟ್ಲೆಜಿ ಆ್ಯಂಡ್ ಕರ್ನಲ್ ಅಲ್ಕಾಟಾಪ್. ಸೊ ಯಂಗ್ ಬೆಂಗಾವಲ್ ಮೂಮೆಂಟ್, ಈ ಒಂದು ಸಂಸ್ಥೆ ಸ್ಥಾಪಿಸಿದವರು ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯಾ. ಸೊ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿನ ಸ್ಥಾಪನೆ ಮಾಡಿದವರು ಗೋಪಾಲ್ ಕೃಷ್ಣ ಗೋಖಲೆ. ಏಷಿಯನೆಟಿಕ್ ಸೊಸೈಟಿ ಸ್ಥಾಪನೆ ಮಾಡಿದವರು ಸರ್ ವಿಲಿಯಂ ಜೋನ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅಲ್ಲ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 477ನೇ ಪ್ರಶ್ನೆ ಹೀಗಿದೆ. 477ನೇ ಪ್ರಶ್ನೆ ಹೀಗಿದೆ. ವೇದಗಳಿಗೆ ಮರುಳಿ ಎಂದು ಕರೆ ಕೊಟ್ಟಿದ್ದವರು ಅಥವಾ ಹೇಳಿದವರು ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ, ಗುಣಗ್ತಾ ಇರ್ತಾರೆ. ಸರಿಯಾದ ಉತ್ತರ ಸರ್ ಇದೇ ಆಗಿರುತ್ತೆ ಅಂತ. ಹೌದು, ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಆಪ್ಷನ್ಸ್ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ, ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ. 478ನೇ ಪ್ರಶ್ನೆ, ಈ ಕೆಳಗಿನ ಶಿಕ್ಷಣ ಸಂಸ್ಥೆಗಳು ಹಾಗೂ ಅವುಗಳನ್ನು ಆರಂಭಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಎನಿ ಬೆಸೆಂಟ್ 3, 4, 2, 1 ಎಸ್. ಎನಿ ಬೆಸೆಂಟ್ ಅವರು ಬನಾರಸದಲ್ಲಿ ಸೆಂಟ್ರಲ್ ಹಿಂದ್ ಕಾಲೇಜ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಡೇವಿಡ್ ಹರೆ ಅನ್ನೋರು ಇದು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ನ ಸ್ಟಾರ್ಟ್ ಮಾಡ್ತಾರೆ. ಲಾಲಾ ಅನ್ವಾಜ್ ಅನ್ನೋರು ಲಾಹೋರ್ನಲ್ಲಿ ದಯಾನಂದ್ ಆಂಗ್ಲೋ ವೇದಿಕೆ ಸ್ಕೂಲ್ನ ಸ್ಟಾರ್ಟ್ ಮಾಡ್ತಾರೆ. MG ರಾನಡೆ ಅನ್ನೋರು ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರೌಢಶಾಲೆಯನ್ನು ಓಪನ್ ಮಾಡ್ತಾರೆ. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 479ನೇ ಪ್ರಶ್ನೆ ಹೀಗಿದೆ. 1896ರಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಿದವರು ಈ ಆಶ್ರಯದ ಮೊದಲ 2 ಕೇಂದ್ರಗಳು ಯಾವುವು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ, ಆಪ್ಷನ್ಸ್ ಬಿ, ಆಪ್ಷನ್ ಸಿ, ಆಪ್ಷನ್ಸ್ ಡಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ನೋಡೋಣ, ಭಿವಾನಿ ಮತ್ತು ವಿದಿಶಾ. ಆಪ್ಷನ್ಸ್ ಡಿ ಬಿ ಪಾಂಡಿಚೇರಿ ಮತ್ತು ಮೈಸೂರು. ಆಪ್ಷನ್ ಸಿ ಪಿಲಿಭಿತ್ ಮತ್ತು ವೀರ್ಭೂಮ್. ಆಪ್ಷನ್ಸ್ ಡಿ ಬೇಲೂರು ಮತ್ತು ಮಾಯಾವತಿ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ 479ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಬೇಲೂರು ಮತ್ತು ಮಾಯಾವತಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ. 480ನೇ ಪ್ರಶ್ನೆ. ಅದುವೇ 480ನೇ ಪ್ರಶ್ನೆ ಒಂದ್ಸತಿ ಓದ್ಬಿಡೋಣ, ಆಮೇಲೆ ಆನ್ಸರ್ನ ಡಿಸ್ಕಸ್ ಮಾಡೋಣ. 480ನೇ ಪ್ರಶ್ನೆ ಹೀಗಿದೆ. 1875ರಲ್ಲಿ ಆರ್ಯ ಸಮಾಜ ದಯಾನಂದ ಸರಸ್ವತಿ ಬಾಂಬೆನಲ್ಲಿ ಆರಂಭಿಸಿದವರು. ನಂತರ ಇದರ ಮುಖ್ಯ ಕೇಂದ್ರವನ್ನು ಬದಲಾಯಿಸುವ ಸ್ಥಳ ಯಾವುದಂತ ಕೇಳ್ತಾರೆ. ಅದುವೇ ಲಾಹೋರ್. ಬದಲಾಯಿಸಿದ ಸ್ಥಳ ಯಾವುದು? ಲಾಹೋರ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಲಾಹೋರ್ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 481ನೇ ಪ್ರಶ್ನೆ ಹೀಗಿದೆ. ಶಿವ ದೇವಾಲಯ ಸ್ಥಾಪಿಸಿ ಕೆಳವರ್ಗದವರನ್ನು ಪುರೋಹಿತರನ್ನಾಗಿ ಪೂಜೆ ಸಲ್ಲಿಸಿದ ಅರವಿಪುರಂ ಚಳುವಳಿ ಕೇರಳದಲ್ಲಿ 1888ರಲ್ಲಿ ಆರಂಭವಾಯಿತು. ಇದನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ನೋಡೋಣ. ನಾರಾಯಣ ಗುರು, ಆಪ್ಷನ್ಸ್ ಬಿ TK ಮಹಾದೇವನ್, ಆಪ್ಷನ್ ಸಿ N ಕುಮಾರನ್, ಆಪ್ಷನ್ಸ್ ಡಿ ತ್ಯಾಗರಾಜ್. ಸೊ 481ನೇ ಪ್ರಶ್ನೆ ಸರಿಯಾದ ಉತ್ತರ ಅದುವೇ ಆಪ್ಷನ್ಸ್ ಎ ನಾರಾಯಣ ಗುರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 482ನೇ ಪ್ರಶ್ನೆ. ಸರ್ಕಾರಿ ಕೆಲಸಗಳಲ್ಲಿ ಬ್ರಾಹ್ಮಣತೆಯರಿಗೆ ಮೀಸಲಾತಿ ನೀಡಲು ಮೊದಲ ಬಾರಿಗೆ ಧ್ವನಿ ಎತ್ತಿದ ಸಂಘಟನೆ ದಕ್ಷಿಣದ ಭಾರತದ ವಿಮೋಚನಾ ರಂಗ. ಈ ಸಂಘಟನೆಯ ಮುಖ್ಯ ಜನಪ್ರಿಯತೆ ಪಡೆದ ಹೆಸರು ಯಾವುದು ಅಂತ ಕೇಳ್ತಾರೆ. ಮುಂಚೆ ಅಥವಾ ಮುಖ್ಯ ಅಂತ ಯಾರು ಕೇಳ್ತಾರೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರೆವಲ್ಯೂಷನರಿ ಪಾರ್ಟಿ, ಆಪ್ಷನ್ಸ್ ಬಿ ಸ್ವತಂತ್ರ ಪಾರ್ಟಿ, ಆಪ್ಷನ್ಸ್ ಸಿ ಜಸ್ಟಿಸ್ ಪಾರ್ಟಿ, ಆಪ್ಷನ್ಸ್ ಡಿ ಸೋಷಿಯಲಿಸ್ಟ್ ಪಾರ್ಟಿ. ಸೊ ಇಲ್ಲಿ ಸರಿಯಾದ ಉತ್ತರ 492ಗೆ ಹೌದು, ಆಪ್ಷನ್ ಸಿ ಜಸ್ಟಿಸ್ ಪಾರ್ಟಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 483ನೇ ಪ್ರಶ್ನೆ. ಸಾಮಾಜಿಕ ನ್ಯಾಯ ಮತ್ತು ಬ್ರಾಹ್ಮಣತೆಗಳಲ್ಲಿ ಜಾಗೃತಿಗಾಗಿ ತಮಿಳುನಾಡಿನಲ್ಲಿ ಸ್ವಾಭಿಮಾನ ಚಳುವಳಿ ನಡೆಯಿತು. ಇದನ್ನು ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ. 483ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪನ್ಗಲ್ಲಿನ ರಾಜು. ಆಪ್ಷನ್ಸ್ ಎ, ಆಪ್ಷನ್ಸ್ ಬಿ ತ್ಯಾಗರಾಜ್ ಚೆಟ್ಟಿಯಾರ್, ಆಪ್ಷನ್ ಸಿ EV ರಾಮ್ ಸ್ವಾಮಿ ನಾಯ್ಕರ್, ಆಪ್ಷನ್ಸ್ ಡಿ ಮೇಲಿನ ಎಲ್ಲರೂ. ಹೌದು, ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಈ 3 ಮಂದಿ ಏನು ಮಾಡ್ತಾರೆ, ಈ ಮೂವರು ಈ ಒಂದು ಚಳುವಳಿಯನ್ನು ಸ್ವಾಭಿಮಾನ
ಜಾಗೃತಿಗಾಗಿ ಇದನ್ನು ಆರಂಭನೆ ಮಾಡ್ತಾರೆ. ತಮಿಳುನಾಡು ಸಾಮಾಜಿಕ ನ್ಯಾಯ ಮತ್ತು ಬ್ರಾಹ್ಮಣೇತರರಲ್ಲಿ ಜಾಗೃತಿಗಾಗಿ ತಮಿಳುನಾಡಲ್ಲಿ ಈ ಸ್ವಾಭಿಮಾನ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಈ ಮೂರು ಜನರು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 484ನೇ ಪ್ರಶ್ನೆ, ಪೆರಿಯಾರ್ ಎಂದು ಪ್ರಸಿದ್ಧಿ ಪಡೆದವರು ಯಾರು ಅಂತ ಕೇಳ್ತಾರೆ. 484ನೇ ಪ್ರಶ್ನೆ ಡೈರೆಕ್ಟಾಗಿ ಆನ್ಸರ್ ನೋಡೋದಾದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ EV ರಾಮಸ್ವಾಮಿ ನಾಯ್ಕರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಅದುವೇ 485ನೇ ಪ್ರಶ್ನೆ, ವಿವಿಧ ಸಾಮಾಜಿಕ ಸಂಘಟನೆಗಳು ಹಾಗೂ ಅವುಗಳನ್ನು ಪ್ರದೇಶಗಳನ್ನು ಹೊಂದಿಸಿದರೆ ಅಂತ ಕೇಳ್ತಾರೆ. ಅದುವೇ 3, 4, 2, 1 ಇಲ್ಲಿ ಸರಿಯಾದ ಉತ್ತರ. ಇಲ್ಲಿ ನೋಡಿ, ಸೊ ಪ್ರಾರ್ಥನಾ ಸಮಾಜ ಇದು ಕಾರ್ಯಕ್ಷೇತ್ರ ಇದು ಮಹಾರಾಷ್ಟ್ರದಲ್ಲಿ ಸಿಗುತ್ತೆ ನಿಮಗೆ. ವೇದ ಸಮಾಜ ಇದು ಮದ್ರಾಸಲ್ಲಿ ಸಿಗುತ್ತೆ. ಆರ್ಯ ಸಮಾಜ ಇದು ಉತ್ತರ ಭಾರತದಲ್ಲಿ ಸಿಗುತ್ತೆ. ಬ್ರಹ್ಮ ಸಮಾಜ ಇದು ಬಂಗಾಳದಲ್ಲಿ ಸಿಗುತ್ತೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ನೋಡೋದಾದರೆ ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 486ನೇ ಪ್ರಶ್ನೆ ಹೀಗಿದೆ. 486ನೇ ಪ್ರಶ್ನೆ ಹೀಗಿದೆ, ಮತಾಂತರಗೊಂಡ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ಪರಿವರ್ತಿಸುವ ಶುದ್ಧಿ ಚಳುವಳಿ ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಜಾರಾವ್ ಮೋಹನ್ ರಾಯ್, ಆಪ್ಷನ್ಸ್ ಬಿ ದೇವೇಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ. ರೈಟ್. 486ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ, ಸ್ವಾಮಿ ದಯಾನಂದ ಸರಸ್ವತಿ. ಸೊ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ. 487ನೇ ಪ್ರಶ್ನೆ ಹೀಗಿದೆ, 3, 4, 2, 1 ಅಂತ ಸರಿಯಾದ ಉತ್ತರ. ಇಲ್ಲಿ ನೋಡಿ, 1875ರಲ್ಲಿ ಸರ್ ಸೈಯದ್ ಅಹಮದ್ನಲ್ಲಿ ಕಾರಿನಿಂದ ಅಫ್ಘಾನ್ರಲ್ಲಿ ಅಂತ ಆಗುತ್ತೆ. ಮದ್ರಾಸ್ನ ಅಡೇರ್ನಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆಯಾಗಿದ್ದು 1888ರಲ್ಲಿ. ಚಿಕಾಗೋದಲ್ಲಿ ನಡೆದ ವಿಶ್ವ ಸರ್ವಧರ್ಮ ಸಮ್ಮೇಳನ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ್ದು 1893ರಲ್ಲಿ. ಹಾಗೆ ಗುರುದ್ವಾರಗಳು ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿ ಇದು ಸ್ಟಾರ್ಟ್ ಆಗಿದ್ದು 1920ರಲ್ಲಿ. ಸೊ ಇಲ್ಲಿ ಆಪ್ಷನ್ಸಲ್ಲಿ ನೋಡೋದಾದರೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 488ನೇ ಪ್ರಶ್ನೆ, ಅದುವೇ ಭಾರತದ ನವೀಕರಣಕ್ಕೆ ಇಂಗ್ಲಿಷ್ ಶಿಕ್ಷಣ ಮತ್ತು ಆಧುನಿಕ ವಿಜ್ಞಾನ ಅವಶ್ಯವೆಂದು ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಗೋಪಾಲ್ ಕೃಷ್ಣ ಗೋಖಲೆ, ಆಪ್ಷನ್ಸ್ ಬಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಆಪ್ಷನ್ಸ್ ಡಿ ಸರ್ ಸೈಯದ್ ಅಹಮದ್ ಖಾನ್ ಇಲ್ಲಿ ಸರಿಯಾದ ಉತ್ತರ. ಸೊ ಇಲ್ಲಿ 488ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಅದುವೇ ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ಅದುವೇ ರಾಜಾರಾಮ್ ಮೋಹನ್ ರಾಯ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 489ನೇ ಪ್ರಶ್ನೆ 489ನೇ ಪ್ರಶ್ನೆ, ಶಾಸ್ತ್ರೀಯ ಸಂಸ್ಕೃತಿ ಭಾಷೆಯಲ್ಲಿ ಮೊದಲ ಶಿಲಾಶಾಸನ ರಚಿಸಿದವರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಏನಾಗಿದೆ, ರುದ್ರ ದಮನ, ಆಪ್ಷನ್ಸ್ ಬಿ ಅಶೋಕ, ಆಪ್ಷನ್ ಸಿ ಚಂದ್ರಗುಪ್ತ ವಿಕ್ರಮಾದಿತ್ಯ, ಆಪ್ಷನ್ಸ್ ಡಿ ಹರ್ಷವರ್ಧನ ಅಲ್ವಾ. ಸೊ ಇಲ್ಲಿ 489ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರುದ್ರದಮನ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 490ನೇ ಪ್ರಶ್ನೆ, ರಾಜ ಜಯಚಂದ್ರ ಮೊಹಮ್ಮದ್ ಗೋರಿಯಿಂದ ಸೋತು ಮೃತಪಟ್ಟ ಯುದ್ಧ ಯಾವುದು ಅಂತ ಕೇಳ್ತಾರೆ. ಅದುವೇ ಆಪ್ಷನ್ಸ್ ಎ ಥೈಲ್ಯಾಂಡ್ ಯುದ್ಧ, ಆಪ್ಷನ್ಸ್ ಬಿ ಚಾಂದ್ವಾರ್ ಯುದ್ಧ, ಆಪ್ಷನ್ ಸಿ ಕಾನ್ವಾಜ್ ಯುದ್ಧ, ಆಪ್ಷನ್ಸ್ ಡಿ ಮೇಲಿನ ಯಾವುದೂ ಯುದ್ಧ ಅಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಹೌದು ಆಪ್ಷನ್ಸ್ ಡಿ ಕನೌಜ್ ಯುದ್ಧ 1794ರಲ್ಲಿ ನಡೆದ ಯುದ್ಧದಲ್ಲಿ ಇದು ಒಂದು ಮೃತಪಟ್ಟ ಇದಾಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 491ನೇ ಪ್ರಶ್ನೆ ಹೀಗಿದೆ, ದಿನಾರ್ ಹೆಸರಿನ ಚಿನ್ನದ ನಾಣ್ಯ ಬಿಡುಗಡೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕನಿಷ್ಕ, ಆಪ್ಷನ್ ಸಿ ಸಮುದ್ರಗುಪ್ತ, ಆಪ್ಷನ್ಸ್ ಡಿ ಚಂದ್ರಗುಪ್ತ ವಿಕ್ರಮಾದಿತ್ಯ, ಆಪ್ಷನ್ ಸಿ ಹರ್ಷವರ್ಧನ. ಯಾರಾಗಿರ್ಬೋದು ಸರಿಯಾದ ಉತ್ತರ 491ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು ಚಂದ್ರಗುಪ್ತ ವಿಕ್ರಮಾದಿತ್ಯ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋನ ಇನ್ನೂ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಸಜೆಷನ್ಸ್ ಕೊಡಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾವ್ಯಾವ ಪುಸ್ತಕಗಳು ಓದಿ ನಾವು ಹೇಳಬೇಕು ಅನ್ನೋದ್ರ ಬಗ್ಗೆ ಯಾವ್ಯಾವ ಪುಸ್ತಕದ ಹೆಸರು ನೀವು ಹೇಳಿದ್ರೆ ಆ ಪುಸ್ತಕ ನಾವು ತಂದು ಅದನ್ನು ಸ್ಕ್ಯಾನ್ ಮಾಡಿ ನಿಮಗೆ ನಾವು ಪೂರ್ತಿಯಾಗಿ ಅದನ್ನು ಓದಿ ಹೇಳ್ತೀವಿ ಮತ್ತು ಅದ್ರ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಎಲ್ಲ ಬುಕ್ಸ್ಗಳು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಯಾವುದಾದ್ರು ಬುಕ್ ನೇಮ್ ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ ಬುಕ್ ನೇಮು. ಸೊ ಆ ಬುಕ್ನ ನಾವು ತಂದು ಅದನ್ನು ಸ್ಕ್ಯಾನ್ ಮಾಡಿ ನಿಮಗೆ ಓದಲು ಹೇಳ್ಕೊಡ್ತೀವಿ. ಸೊ ಅದನ್ನು ನಾವು ವಿಡಿಯೋ ಮಾಡಿ ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ರೈಟ್. ನಮ್ಮ ಯೂಟ್ಯೂಬ್ ಚಾನಲ್ ಯಾರನ್ನು ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. 492ನೇ ಪ್ರಶ್ನೆ ಹೀಗಿದೆ, ಭಾರತದಲ್ಲಿನ ಪರ್ಷಿಯನ್ ಉತ್ಸವ ಅಥವಾ ನವರೋಜಿ
ನವರೋಜ್ ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ಸ್ ಡಿ ಬಲ್ಬನ್, ಆಪ್ಷನ್ ಸಿ ಇಲ್ತುಮಿಶ್, ಆಪ್ಷನ್ಸ್ ಡಿ ಫಿರೋಜ್ ಶಾ ತುಘಲಕ್. ಸೊ 492ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಬಲ್ಬನ್ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 493ನೇ ಪ್ರಶ್ನೆ ಹೀಗಿದೆ. ಸರ್ವಪಕ್ಷಗಳ ಸಭೆ 1928ರಲ್ಲಿ ದೆಹಲಿಯಲ್ಲಿ ನಡೆಯಿತು. ಈ ಸಭೆಯ ಅಧ್ಯಕ್ಷ ವಹಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಮೋತಿಲಾಲ್ ನೆಹರು, ಆಪ್ಷನ್ಸ್ ಬಿ ಎಂ ಎ ಅನ್ಸಾರಿ, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ಸ್ ಡಿ ಸುಭಾಷ್ ಚಂದ್ರ ಬೋಸ್. ಸೊ ಹೌದು, ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 494ನೇ ಪ್ರಶ್ನೆ ಹೀಗಿದೆ. ದೆಹಲಿಯನ್ನು ಅತಿ ಕಡಿಮೆ ಆಳಿದ ಸುಲ್ತಾನರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ತುಘಲಕ್, ಆಪ್ಷನ್ಸ್ ಬಿ ಬಲ್ಬನ್, ಆಪ್ಷನ್ ಸಿ ಖಿಲ್ಜಿ, ಆಪ್ಷನ್ಸ್ ಡಿ ಮೇಲಿನವರು ಯಾರು ಅಲ್ಲ ಅಂತ ಕೇಳ್ತಿದೆ. ಸೊ 494 ಕಡಿಮೆ ಅವಧಿಯಲ್ಲಿ ಆಳಿದವರು ಹೌದು, ಆಪ್ಷನ್ಸ್ ಡಿ ಖಿಲ್ಜಿ ಇಲ್ಲಿ ಕಡಿಮೆ ಆಳಿದ ಸುಲ್ತಾನರಲ್ಲಿ ಖಿಲ್ಜಿ ಅವರು ಬರ್ತಾರೆ. ಸೊ ಈ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 495ನೇ ಪ್ರಶ್ನೆ ಭಾರತ ಇತಿಹಾಸದಲ್ಲಿ MCQನಲ್ಲಿ ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ. ಅದುವೇ 495ನೇ ಪ್ರಶ್ನೆ ಹೀಗಿದೆ. ತಮಸೋಮ ಜ್ಯೋತಿರ್ಗಮ ಇದು ಪ್ರಸ್ತಾಪ ಈ ಕೆಳಗಿನ ಯಾವ ಉಪನಿಷತ್ತುಗಳ ಮೊದಲು ಕಂಡು ಬಂದಿದೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಮಂಡೋಕೋಪನಿಷತ್, ಆಪ್ಷನ್ಸ್ ಬಿ ಚಾಂದೋಕೋಪನಿಷತ್, ಆಪ್ಷನ್ಸ್ ಡಿ ಕಠೋಪನಿಷತ್, ಆಪ್ಷನ್ಸ್ ಬಿ ಆಪ್ಷನ್ಸ್ ಸಿ ಕಠೋಪನಿಷತ್, ಆಪ್ಷನ್ಸ್ ಡಿ ಬೃಹದಾರಣ್ಯಕ ಉಪನಿಷತ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಬೃಹದಾರಣ್ಯಕ ಉಪನಿಷತ್. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಇಂದಿಗೆ ನಾವು ಪಾರ್ಟ್ 5 ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ನಾವು ಭಾರತ ಇತಿಹಾಸದ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗೆ ನಾವು ಉತ್ತರಿಸಬಲ್ಲರು ಅಂತ ಹೇಳ್ಬೋದು. ಯಾಕಂದರೆ ನೀವು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ವೀಡಿಯೋಸ್ನ ನೋಡಿದ್ರೆ ಭಾರತ ಇತಿಹಾಸ ಮೇಲೆ ಯಾವುದೇ ಕ್ವಶನ್ ಬಂದರೂ ನೀವು ಅಟೆಂಡ್ ಮಾಡ್ತೀರಾ. ಇವು 5 ವೀಡಿಯೋಗಳು ನೀವು ಕಂಪ್ಲೀಟಾಗಿ ನೋಡಿದ್ರೆ ನೀವು ಭಾರತ ಇತಿಹಾಸದ ಯಾವುದೇ ಕ್ವಶನ್ಸ್ ಬಂದರೂ ಅದನ್ನು ಕರೆಕ್ಟಾಗಿ ಟಿಕ್ ಮಾಡ್ತೀರಾ. ಸೊ ಅಷ್ಟು ಪವರ್ಫುಲ್ ಇರೋ MCQs ಇವು. ಬೇಕಾದರೆ ಇನ್ನೊಂದು ಸತಿ ನೋಡಿ, ಎಲ್ಲ ಹೋಗಿ ರಿವಿಷನ್ಗೋಸ್ಕರ ಅಂತಂದ್ರೆ ನೋಡಿ, ಅಥವಾ ವೀಡಿಯೋನ ಗ್ಲಾನ್ಸ್ ಮಾಡೋಕ್ಕೆ ಅಥವಾ ಭಾರತ ಇತಿಹಾಸ MCQsನ ಅಟೆಂಡ್ ಮಾಡೋಕ್ಕಂತಲೇ ಈ ವಿಡಿಯೋ ನೋಡಿ. ಅಷ್ಟು ಪವರ್ಫುಲ್ MCQs ಇವು. ಸೊ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ಕರ್ನಾಟಕ ಇತಿಹಾಸದ ಪ್ರಶ್ನೆಗಳನ್ನು ತರ್ತಾ ಇದ್ದೀವಿ. ಅದು ನಾಯಕ್ ಪುಸ್ತಕದಲ್ಲಿರೋ ಇತಿಹಾಸದ MCQs. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.